ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ಇವತ್ತಿನ ಟಾಪಿಕ್ ಬಂದು ಏನು ಅಂತ ಆಲ್ಮೋಸ್ಟ್ ನಿಮಗೆ ಗೊತ್ತಾಗೋಗಿರುತ್ತೆ. ಸೊ ಇವತ್ತು ಡೇಟ್ ಬಂದು 15th ಏಪ್ರಿಲು. ಸೊ ಟೈಮ್ ಬಂದು 11:08 ಆಗ್ತಿದೆ AM. ಸೊ ವೀಡಿಯೋ ಒಂದು ಸ್ವಲ್ಪ ಅರ್ಲಿ ಮಾಡ್ತಾಯಿದ್ದೀನಿ ಇವತ್ತು. ಸೊ ಆ್ಯಸ್ ಯೂಶ್ವಲ್ ಟೈಮ್ ನಂದು ಇದೆ ಗೈಸ್. ಸೊ ಫ್ರೀ ಇದ್ದರೆ ಆಲ್ಮೋಸ್ಟ್ ಮಾಡ್ಬಿಡ್ತೀನಿ, ಬಟ್ ಫ್ರೀ ಇಲ್ಲ ಇವತ್ತು ನಾನು ಹಂಗಂತ. ಸೊ ಇನ್ನು ಮುಂದಕ್ಕೆ ಕೆಲಸಗಳಿದೆ ಗೈಸ್, ಆಲ್ಮೋಸ್ಟ್ 1 ಗಂಟೆ ಮೇಲೆ ಕೆಲಸಗಳಿದೆ. ಸೊ ಫುಲ್ಲು ಒಂದು ಸ್ವಲ್ಪ ಬ್ಯುಸಿಯಾಗಿ ಹೋಗ್ತೀನಿ ಅಂತ ಇವಾಗ ವೀಡಿಯೋ ಮಾಡ್ತಾಯಿದ್ದೀರಿ. ಸಾರಿ ಗೈಸ್. ಸೊ ಗೈಸ್, ಬನ್ನಿ ಟಾಪಿಕ್ ಹೋಗೋಣ. ಸೊ ಇವಾಗ ಪ್ರೀವಿಯಸ್ ವೀಡಿಯೋ ಅಂದರೆ 1-2 ವೀಡಿಯೋ ಬ್ಯಾಕ್ ಒಂದು ವೀಡಿಯೋ ಬಿಟ್ಟಿದೆ. ಸೊ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತು. ಅಂದರೆ ಈಗ ರೀಸೆಂಟಾಗಿ ಓಡ್ತಾ ಇರೋ ವ್ಯೂಸ್ಗಿಂತ ಅದೊಂದು ಸ್ವಲ್ಪ ಬೆಸ್ಟ್ ವ್ಯೂಸ್ ಕೊಡ್ತು. ಸೊ ಅದರದ್ದೇ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಮಾತಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಗೈಸ್. ಯಾವ ವಿಡಿಯೋ ಅಂದರೆ ಲೈಕ್ ಟೆಲಿಗ್ರಾಮ್ ಫ್ರಾಡ್ ಅಲರ್ಟ್ ಅಂತ ಮಾಡಿದ್ದೆ. ಸೊ ಅದು ಏನಾಯಿತು, ಆಲ್ಮೋಸ್ಟು ಸ್ಟಾರ್ಟಿಂಗ್ ಒಂದು 40 to 50% ವೀಡಿಯೋ ಬೇರೆ ಟಾಪಿಕ್ ಇದೆ. ಅದಾದಮೇಲೆ ಫ್ರಾಡ್ದಿದೆ. ಸೊ ಅದನ್ನೇ ಒಂದು ಇದಾಗಿ ಹಾಕಿದ್ದೀನಿ, ಬಟ್ ವ್ಯೂಸ್ ಒಂದು ಸ್ವಲ್ಪ ಚೆನ್ನಾಗೋಯ್ತು. ಬಟ್ ಇದರಲ್ಲಿ ಕಂಪ್ಲೀಟಾಗಿ ಅದ್ರ ಬಗ್ಗೆನೇ ಮಾತಾಡೋಣ, ಫ್ರಾಡ್ ಹೆಂಗೆ ಆಗ್ತೀರಾ ಅನ್ನೋದ್ರ ಬಗ್ಗೆನೇ ಒಂದು ಟಾಪಿಕ್ಸ್ ಮಾತಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ ಗೈಸ್. ಸೊ ಟೆಲಿಗ್ರಾಮ್ ಅಂತಲ್ಲ, ಸೊ ತುಂಬ ಆ್ಯಪ್ಸ್ ಇದೆ ಗೈಸ್. ಸೊ ಇವಾಗ ನನ್ನ ಎಕ್ಸಾಂಪಲ್ ಟೆಲಿಗ್ರಾಮ್ ಅಂತ ತಗೊಂಡಿದ್ದೆ. ಯಾಕೆ ಅಂತಂದರೆ ಟೆಲಿಗ್ರಾಮಲ್ಲಿ ಗೈಸ್ ನೀವು 50% ಅಲ್ಲ 20 to 30% ನಂಬೋದಕ್ಕೂ ತುಂಬ ಕಷ್ಟ. ಯಾಕೆ ಅಂತ ಹೇಳ್ತೀನಿ, ಕೆಲವೊಂದಿದೆ ಪ್ರಮೋಷ್ನಲ್ ಇದು ಅಂದ್ಬಿಟ್ಟು ಲೈಕ್ ಪ್ರಮೋಟ್ ಮಾಡ್ತಾ ಇರ್ತಾರೆ. ಆಮೇಲೆ ಡೈರೆಕ್ಟ್ ಲಿಂಕ್ ಕೊಡ್ತಾ ಇರ್ತಾರೆ, ಅಮೆಝಾನ್ದು ಮತ್ತು ಇದ್ರದ್ದು ಫ್ಲಿಪ್ಕಾರ್ಟ್ದು ಸೂಪರ್ ಡೀಲು ಅಥವಾ ಆಫರ್ಸ್ ಪ್ರೈಸು, ಈ ಥರ ಡೈರೆಕ್ಟ್ ಲಿಂಕ್ ಕೊಡ್ತಾ ಇರ್ತಾರೆ. ಸೊ ನೀವು ಆ ಲಿಂಕ್ ಕೊಡ್ದಿದ್ದ ತಕ್ಷಣ ಲೈಕ್ ಆ ವೆಬ್ಸೈಟ್ಗೆ ಅಂದರೆ ಆ ಆ್ಯಪ್ಗೆ, ಅಮೆಝಾನ್ ಆ್ಯಪ್ಗೆ ಈ ಥರ ಆ್ಯಪಿಗೆ ಕರ್ಕೊಂಡೋಗಿ ಪರ್ಚೇಸ್ ಮಾಡ್ಬೋದು. ಸೊ ಅದ್ರಲ್ಲಿ ಡೈರೆಕ್ಟ್ ಪರ್ಚೇಸ್ ಮಾಡೋದ್ರಿಂದ ನೀವು ಟ್ರಸ್ಟ್ ಮಾಡ್ಬೋದು 100%. ಸೊ ಇನ್ನೂ ಕೆಲವೊಂದಿದೆ ಆ್ಯಪ್ಸ್, ಇನ್ನೂ ಕೆಲವೊಂದು ಚಾನಲ್ಗಳಿದೆ. ಸೊ ಅದೆಲ್ಲ ಹೇಗೆ ರನ್ ಆಗುತ್ತೆ ಅಂದರೆ ಲೈಕ್ ಸ್ಕ್ರೀನ್ಶಾಟ್ಸು, ಸುಮ್ಮನೆ ಒಂದು ಫೇಕ್ ಒಂದಷ್ಟು ಸ್ಕ್ರೀನ್ಶಾಟ್ಸ್ನ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಸೊ ಅವ್ರೇನು ಮಾಡ್ತಾರೆ, ಲೈಕ್ ಸುಮ್ಮನೆ ನಿಮ್ಗೆ ಟ್ರಸ್ಟ್ ಬಿಲ್ಟ್ ಆಗಲಿ ಅಂತ ನಾವು ಎಷ್ಟೊಂದು ಕಸ್ಟಮರ್ಗೆ ಅದು ಮಾಡಿದ್ದೀವಿ ಅಂದ್ಬಿಟ್ಟು, ಆಮೇಲೆ ಐಫೋನು 15 Pro Max, 16 Pro Max, 12, 13 ಈ ಥರ ನಿಮಗೆ ಅನ್ಬಾಕ್ಸೇ ಬರುತ್ತೆ, ಅಮೆಝಾನಿಂದ ಡೆಲಿವರಿ ಆಗುತ್ತೆ. ನಮಗೆ ಜಸ್ಟ್ 10,000 ಕೊಟ್ಟರೆ ಸಾಕು, 20,000 ಕೊಟ್ಟರೆ ಸಾಕು, ನಾವೆಲ್ಲ ಲೈಕ್ ಹ್ಯಾಕ್ ಮಾಡಿ ಲೈಕ್ ಅದರಿಂದನೇ ಆ ಆ್ಯಪಿಂದನೇ ಡೈರೆಕ್ಟ್ ಟ್ರಸ್ಟಬಲ್ ಆಗಿ ವಿತ್ ಬಿಲ್ಲು ವಿತ್ ಡೆಲಿವರಿ ಲೊಕೇಶನ್ಗೆ ಬರುತ್ತೆ, ಮತ್ತು ಅಮೆಝಾನ್ ಡೆಲಿವರಿ ಲೊಕೇಶನ್ನೇ ಬರುತ್ತೆ. ಸೊ ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡಿ ಲೈಕ್ ನಿಮಗೆ ಟ್ರಸ್ಟ್ ಬಿಲ್ಟ್ ಮಾಡಿಸ್ತಾರೆ. ಸೊ ಡೈಲಿ ಒಂದು 30 ಸ್ಕ್ರೀನ್ಶಾಟ್ಸು, 20 ಸ್ಕ್ರೀನ್ಶಾಟ್ಸು, 10 ಸ್ಕ್ರೀನ್ಶಾಟ್ಸು ಈ ಥರ ಲೈಕ್ ಫ್ರೀ ಇದ್ದಾಗೆಲ್ಲ ಅಪ್ಲೋಡ್ ಮಾಡೋದು, ಲೈಕ್ ಯಾರ್ಯಾರು ಅವ್ರಿಗೆ ಚಾಟ್ ಮಾಡಲಿ ಅನ್ನೋದು ರೀತಿ ಟ್ರಸ್ಟ್ ಬಿಲ್ಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ನೀವು ಆ ಚಾನಲ್ನ ಜಾಯ್ನ್ ಆಗಿದ ತಕ್ಷಣ ಒಂದು ರೇಂಜಿಗೆ ಅವ್ರು ಫಿಕ್ಸ್ ಆಯ್ತಾರೆ. ಸೊ ಇಷ್ಟು ಜನ ಜಾಯ್ನ್ ಆದರೆ ಇಷ್ಟು ಜನನಾದರೂ ಸಿಗ್ತಾರೆ ನಮಗೆ ಅಂತ. ಸೊ ಅವರು ಅಪ್ಡೇಟ್ ಮಾಡ್ತಾ ಇರ್ತಾರೆ. ಸೊ 10,000, 20,000ಗೆಲ್ಲ ಐಮ್ಯಾಕು, ಐಪ್ಯಾಡು ಈ ಥರ ಎಲ್ಲ ಕೊಡ್ತೀವಿ, 2,000, 3,000, 5,000. ಅದಾದಮೇಲೆ ಇನ್ನೂ ಕೆಲವ್ರು ಏನು ಮಾಡ್ತಾರೆ, 50% ಪೇ ಮಾಡಬೇಕು, ಪ್ರೀ ಮಾಡಬೇಕು. ಅದಾದಮೇಲೆ ಇನ್ನು ಆಫ್ಟರ್ ಡೆಲಿವರಿ ಇನ್ನೂ 50% ಪೇ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಲೈಕ್ 100% ಪೇಮೆಂಟ್ ಆದ್ರೇ ನಾವು ಬುಕ್ ಮಾಡೋಕ್ಕಾಗೋದಿಲ್ಲ, 100% ಪೇಮೆಂಟ್ ಬೇಕು ಅಂತಂತಾರೆ. ಸೊ ಈ ರೀತಿ ಎಲ್ಲ ಮಾಡಿ ನಿಮಗೆ ಫುಲ್ ಅಮೌಂಟ್ ಅವ್ರು ಇಸ್ಕೊತಾರೆ. ಲೈಕ್ 10,000 ಆದಮೇಲೆ ಲೈಕ್ ಅವರು ನಿಮ್ಮನ್ನ ಬ್ಲಾಕ್ ಮಾಡೋ ಚಾನ್ಸಸ್ ಇದೆ. ಯಾಕಂದರೆ ಟೆಲಿಗ್ರಾಮಲ್ಲಿ ಡೈರೆಕ್ಟ್ ನಂಬರ್ ಕಾಣಿಸ್ತಿರೋ ಥರ ಬ್ಲಾಕ್ ಮಾಡ್ಬೋದು, ಅಂದರೆ ಬೇರೆಯವ್ರಿಗೆ ನಿಮ್ಮ ನಂಬರು, ನಿಮ್ಮ ಐಡೆಂಟಿಟಿ ಕಾಣಿಸ್ತಿರೋ ಥರ ಹೈಡ್ ಮಾಡ್ಬೋದು. ಮತ್ತು ಇನ್ನೂ ಒಂದೇನು ಅಂದರೆ ಲೈಕ್ ಅವ್ರಿಗೆ ಪೇಮೆಂಟು ಕೂಡ ಬೇರೆ ಲೈಕ್ ಯಾವುದೋ ಇದಕ್ಕೆ ಅಕೌಂಟಿಗೆ ಹಾಕ್ಸ್ಕೊಳ್ಳೋ ಥರ ಮಾಡ್ತಾರೆ. ಲೈಕ್ ಅದಕ್ಕೆ ಟ್ರಾನ್ಸ್ಫರ್ ಆದಮೇಲೆ ನಿಮ್ಮ ಐಡಿಗಳನ್ನೇ ಬ್ಲಾಕ್ ಮಾಡ್ತಾರೆ, ನಿಮ್ಮ ಇದನ್ನು ಬ್ಲಾಕ್ ಮಾಡ್ತಾರೆ, ನಿಮ್ಮ ನಂಬರ್ನ ಬ್ಲಾಕ್ ಮಾಡ್ತಾರೆ. ಯಾಕಂದರೆ ನಿಮ್ಮ ನಂಬರ್ ಸಿಕ್ಕಿರುತ್ತೆ ಅವ್ರು ಆಲ್ರೆಡಿ, ಯಾಕಂದರೆ ಅವ್ರು ಹೈಡ್ ಮಾಡಿರ್ತಾರೆ ಅವ್ರ ನಂಬರ್ನ, ನಿಮ್ಮ ನಂಬರ್ನ ಹೈಡ್ ಮಾಡಿರಲ್ಲ, ನಿಮ್ಮ ನಂಬರ್ನ ಕಂಪ್ಲೀಟಾಗಿ ಬ್ಲಾಕ್ ಮಾಡಿರ್ತಾರೆ. ಆಮೇಲೆ ಇನ್ನೂ ಒಂದೇನು ಅಂದರೆ ಲೈಕ್ ಕಾಲ್ ಮಾಡ್ಕೊಳ್ಳೋರ್ಗೂ ಬಿಡಲ್ಲ, ಯಾಕಂದರೆ ಅವ್ರ ನಂಬರ್ ಸಿಗಲ್ವಲ್ಲ. ಸೊ ಅದಕ್ಕೆ ರಿಸ್ಕೇ ಇರಲ್ಲ. ಅದಾದಮೇಲೆ ಈ ಟೆಲಿಗ್ರಾಮ್ ಚಾನೆಲ್ ಮೇಲೆ ಆ್ಯಕ್ಚುಲಿ ತುಂಬ ಕೇಸಸ್ಗಳು ಫೇಲ್ ಆಗಿದೆ. ಸೊ ಅದರಲ್ಲಿ ತುಂಬ ಕಡಿಮೆ ಕೇಸಸ್ ಸಾಲ್ವ್ ಆಗಿರೋದು. ಮತ್ತು ಇನ್ನೂ ಒಂದೇನು ಹೇಳ್ತಾರೆ ಅಂದರೆ ಲೈಕ್ ಟ್ರಸ್ಟ್ ಇಲ್ಲ ಅಂದಮೇಲೆ ಎಂತಕ್ಕೆ ಪೇ ಮಾಡಿದ್ರೆ ಇದು ನಿಮ್ಮ ಡಿಫಾಲ್ಟ್, ಲೈಕ್ ನಾವು ಹುಡುಕ್ತೀವಿ, ಸಿಕ್ಕಿದ್ರೆ 100% ರೀಫಂಡ್ ಆಗುತ್ತೆ, ಬಟ್ ಸಿಗೋದು ಕಷ್ಟ, 90% ಸಿಗೋ ಚಾನ್ಸಸ್ ತುಂಬ ಕಷ್ಟ ಇದೆ, ಇನ್ನು 10% ಸಿಕ್ಕಿದ್ರೆ ಸಿಗ್ಬೋದು ಅನ್ನೋ ರೀತಿ ಹೇಳ್ತಾರೆ. ಲೈಕ್ ಈ ರೀತಿ ಆಗುತ್ತೆ ಗೈಸ್ ಫ್ರಾಡು. ಸೊ ಇದೊಂದೇ ರೀತಿ ಅಂತಲ್ಲ,
ತುಂಬ ರೀತಿ ಆಗುತ್ತೆ. ಸೊ ನಿಮಗೆ ಕಾಲ್ ಮಾಡಿ ಒ ಟಿ ಪಿ ತಗೊಳ್ಳೋದಾಗಲಿ, ಸೊ ಕಾಲ್ ಮಾಡಿ ಲೈಕ್ ಒ ಟಿ ಪಿ ಬಂದಿದೆ ಹೇಳಿ, ನಿಮಗೆ ಲಕ್ಕಿ ಡ್ರಾ ಹೊಡೆದಿದೆ, ಲೈಕ್ ಇದು ನಿಮಗೆ ಅಂದರೆ ಏನದು ಲೈಕ್ ಇಲ್ಲಿಂದ ಮೂವ್ ಆಗಬೇಕು ಅಂದರೆ ಒ ಟಿ ಪಿ ಹೇಳಬೇಕು. ಒ ಟಿ ಪಿ ಹೇಳಿದ ತಕ್ಷಣ ನಿಮಗೆ ಡೆಲಿವರಿ ಸ್ಟಾರ್ಟ್ ಆಗುತ್ತೆ. ಸೊ ಡೆಲಿವರಿ ಬಂದಮೇಲೆ ನಿಮ್ಗೆ ಡೆಲಿವರಿ ಟೂ ಟು 3 ಡೇಸಲ್ಲಿ ಡೆಲಿವರಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ವಾಷಿಂಗ್ ಮಿಷಿನು, ಫ್ರಿಡ್ಜು 20,000 30,000 50,000 2 ಲಕ್ಷದ್ದು 3 ಲಕ್ಷದ್ದು ಬೈಕ್ ರೇರು ಹೇಳೋದು, ಲೈಕ್ ಯಾಕಂದರೆ ಅದಕ್ಕೆಲ್ಲ ಸೈನ್ ಸಿಗ್ನೇಚರ್ ಎಲ್ಲ ಬೇಕಾಗುತ್ತೆ, ಎಲ್ಲ ಬರ್ತೀವಿ ನಾವು ಅಲ್ಲೇ ಅಂತಾರೆ ಅಂದ್ಬಿಟ್ಟು ಡೆಲಿವರಿಗೆ. ಲೈಕ್ ವಾಷಿಂಗ್ ಮಿಷಿನು, ಫ್ರಿಡ್ಜು ಈ ಥರ ಯಾವುದು ರಿಸ್ಕ್ ಕಡಿಮೆ ಇರುತ್ತೋ ಅದನ್ನು ಹೇಳ್ತಾರೆ. ಸೊ ಅದನ್ನ ಹೇಳ್ಬಿಟ್ಟು ನಿಮಗೆ ಒಂದು ಟ್ರಸ್ಟ್ ಬಿಲ್ಡ್ ಮಾಡ್ಕೊಂಡು ಒ ಟಿ ಪಿ ತಗೊಳ್ಳೋದು ಈ ರೀತಿ ಮಾಡ್ತಾರೆ. ಆಮೇಲೆ ಒ ಟಿ ಪಿ ಕೊಟ್ಟಿದ ತಕ್ಷಣ ಏನಾಗಲ್ಲ ಗೈಸ್, ಜಸ್ಟ್ ನಿಮ್ಮ ಅಕೌಂಟಲ್ಲಿ ಇರೋದೆಲ್ಲ ಕ್ಲೀನಾಗಿ ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿರುತ್ತೆ ಅಷ್ಟೇ, ಜಾಸ್ತಿ ಏನು ದೊಡ್ಡದಾಗಲ್ಲ. ಸೊ ಯಾರ್ಯಾರೆಲ್ಲ ಝೀರೋ ಬ್ಯಾಲೆನ್ಸು ಮೈನಸಲ್ಲಿ ಇಟ್ಟಿರ್ತಾರೋ ಅವ್ರಿಗೆ ತುಂಬ ಬೆನಿಫಿಟ್ಸು. ಅದಾದಮೇಲೆ ಸಿಂಗಲ್ ಡಿಜಿಟು, ಡಬಲ್ ಡಿಜಿಟ್, ತ್ರಿಬಲ್ ಡಿಜಿಟಲ್ಲಿ ಯಾರ್ಯಾರೆಲ್ಲ ಇಟ್ಟಿರ್ತಾರೋ ಸೊ ಅಮೌಂಟು ಅವ್ರಿಗೆಲ್ಲ ಇದು ಸಿಹಿ ಸುದ್ದಿ, ಲೈಕ್ ಏನೂ ಸಿಗೋಲ್ಲ ಅವ್ರಿಗೆ. ಬಟ್ ಇಫ್ ಇನ್ ಕೇಸ್ ಅವ್ರದ್ದು 5 ಡಿಜಿಟ್ 6 ಡಿಜಿಟ್ 7 ಡಿಜಿಟ್ ಆ ಥರ ಇದ್ದರೆ ಅಕೌಂಟಲ್ಲಿ ಅವ್ರದ್ದೆಲ್ಲ ಒಂದು ಸ್ವಲ್ಪ ಕಷ್ಟ, ಅವರೆಲ್ಲ ಯೋಚನೆ ಮಾಡಬೇಕಾಗುತ್ತೆ ಇದ್ರ ಬಗ್ಗೆ. ಮತ್ತು ಗೈಸ್ ತುಂಬ ಥರ ನಡೆಯುತ್ತೆ ಗೈಸ್, ಈ ಹ್ಯಾಕ್ ಮಾಡೋದು ಅನ್ನೋದು ತುಂಬ ರೀತಿಲಿ ನಡೆಯುತ್ತೆ. ಲೈಕ್ ಇವಾಗ ರೀಸೆಂಟಾಗಿ ಉಪೇಂದ್ರ ಮತ್ತು ಉಪೇಂದ್ರ ಫ್ಯಾಮಿಲಿ ಅಂದರೆ ಕನ್ನಡ ಇಂಡಸ್ಟ್ರಿ ಹೀರೋ ಮತ್ತು ಪೊಲಿಟಿಷಿಯನ್, ಲೈಕ್ ಈಗ ಪೊಲಿಟಿಕ್ಸು ಬರ್ತಿದ್ದಾರೆ ಅವರು. ಸೊ ಉಪೇಂದ್ರ ಲೈಕ್ ಅವ್ರ ಫ್ಯಾಮಿಲಿ ಮೇಲೂ ಹ್ಯಾಕ್ ಆಗಿತ್ತು, ಲೈಕ್ ಅವರೇ ಫುಲ್ ಇನ್ಡೆಪ್ತಾಗಿ ಹೇಳಿದ್ದಾರೆ ಸೊ ಯಾವ ರೀತಿಯಲ್ಲಿ ಹ್ಯಾಕ್ ಮಾಡ್ತಾರೆ ಅಂತ. ಸೊ ಕಂಪ್ಲೀಟಾಗಿ ಹ್ಯಾಕ್ ಮಾಡಿ ಲೈಕ್ ಅವ್ರ ಪರಿಚಯ ಇರೋರಿಗೆಲ್ಲ ಫೋನ್ ಮಾಡಿ ಲೈಕ್ ಅರ್ಜೆಂಟು ಪ್ರಾಬ್ಲಮಲ್ಲಿ ಇದ್ದೀನಿ, ಲೈಕ್ ನನಗೆ ಟ್ರಾನ್ಸ್ಫರ್ ಮಾಡಿ ಅಮೌಂಟ್ನ ಅಂದ್ಬಿಟ್ಟು ಟ್ರಾನ್ಸ್ಫರ್ ಎಲ್ಲ ಮಾಡಿಸ್ಕೊಂಡಿರ್ತಾರೆ. ಲೈಕ್ ಈ ಥರ ಎಲ್ಲ ಆಗುತ್ತೆ ಗೈಸ್. ಇವಾಗ ಏನಂದರೆ ಅವನು ಯಾರೋ ನಮಗೆ ಗೊತ್ತಿಲ್ಲ, ಯಾಕಂದರೆ ವಿ ಐ ಪಿಗಳನ್ನ ಮುಟ್ಟಿ ಹ್ಯಾಕ್ ಮಾಡಬೇಕು ಅಂದರೆ ತುಂಬ ದೊಡ್ಡ ಗುಂಡಿಗೆ ಇರಬೇಕು, ಯಾಕಂದರೆ ವಿ ಐ ಪಿಗಳದ್ದು ಅಷ್ಟು ಸೆಕ್ಯೂರಿಟಿ ಇರುತ್ತೆ. ಮತ್ತು ಅವ್ರದ್ದು ಹಂಗೆ ಪ್ರಾಬ್ಲಮ್ ಆಗಿದೆ ಅಂದ ತಕ್ಷಣ ಅದನ್ನು ಹೈ ರಿಸ್ಕಲ್ಲಿ ಹೈ ಲೆವೆಲಲ್ಲಿ ಕೇಸ್ ಫೈಲ್ ಮಾಡಿ ಲೈಕ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸಾಲ್ವ್ ಮಾಡೋಕ್ಕೆ ನೋಡ್ತಾರೆ. ಮೇ ಬಿ ಅವನು ಬೇರೆ ಕಂಟ್ರಿ ಅವನು ಯಾರೋ ಮೇ ಬಿ ಆಗಿರಬೇಕು, ಲೈಕ್ ಅವನಿಗೆ ಇದು ಇಲ್ಲಿ ನಡೀತಿರೋದು ಕನ್ನಡ ಇಂಡಸ್ಟ್ರಿಲಿ ಯಾರ್ಯಾರು ಹೀರೋ ಅಥವಾ ಸೌತ್ ಇಂಡಿಯಾ ಹೀರೋಯಿನ್ಸ್ ಎಲ್ಲ ಅಷ್ಟು ನಾಲೆಡ್ಜ್ ಇಲ್ಲದೆ ಇರೋನು ಮೇ ಬಿ ಹ್ಯಾಕ್ ಮಾಡಿರೋಕ್ಕೆ ಚಾನ್ಸಸ್ ಜಾಸ್ತಿ ಗೈಸ್. ಯಾಕೆ ಅಂದರೆ ಇಲ್ಲಿರೋರು 101% ಅದು ಉಪೇಂದ್ರ ಅವ್ರ ಫ್ಯಾಮಿಲಿ ಅಂತ ಗೊತ್ತಾಗಿದ್ದ ತಕ್ಷಣ ಲೈಕ್ ಅಲ್ಲೇ ರಿಜೆಕ್ಟ್ ಮಾಡಿ ಆ ಪ್ಲ್ಯಾನ್ನೇ ಲೈಕ್ ಬಿಟ್ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಅವನು ಅದು ಬೇರೆ ಮೇ ಬಿ ಈ ರೀತಿ ಗೈಸ್. ಸೊ ಇದೊಂದೇ ಅಲ್ಲ, ಲೈಕ್ ನಿಮಗೆ ವಾಟ್ಸಪ್ಪಿಂದನೂ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಏನೋ ಒಂದು ಎನ್ಕ್ವೈರಿ ಮಾಡ್ತಾ ಇರ್ತೀರಾ, ಸೊ ಇವಾಗ ನೀವು ಒಂದು ರೀಲ್ಸ್ ನೋಡ್ತಾ ಇರ್ತೀರಾ ಅಂದ್ಕೊಳ್ಳಿ. ಸೊ ನಿಮಗೆ ಬೈಕ್ ಅಂದರೆ ತುಂಬ ಇಷ್ಟ, ಸೊ ಬೈಕ್ನ ರೀಲ್ಸ್ನ ಜಾಸ್ತಿ ನೋಡ್ತಾ ಇರ್ತೀರಾ, ಅಥವಾ ಸೆಕೆಂಡ್ ಹ್ಯಾಂಡ್ಲು ಬೈಕ್ ಪರ್ಚೇಸ್ ಮಾಡಬೇಕು ಅಂದ್ಬಿಟ್ಟು ಆ ರೀತಿ ಕಂಟೆಂಟ್ಗಳನ್ನ ಜಾಸ್ತಿ ನೋಡ್ತಾ ಇರ್ತೀರ. ಸೊ ಇದೆಲ್ಲ ಏನು ಮಾಡ್ತಾರೆ, ಕೆಲವೊಬ್ರು ಇರ್ತಾರೆ ಲೈಕ್ ಈ ಕ್ಯಾಟಗರಿ ಯೂಸರ್ಸೇ ನಮ್ಗೆ ಜಾಸ್ತಿ ಬೇಕು ಅಂತ, ಅದನ್ನೆಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಎತ್ಕೊಂಡು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟ್ ನಿಮ್ಗೆ ಅಪ್ರೋಚ್ ಮಾಡಿ ಲೈಕ್ ಟ್ರಸ್ಟ್ ಬಿಲ್ಡ್ ಮಾಡ್ಕೊಂಡು ಮಾಡೋ ಚಾನ್ಸಸ್ ಇರುತ್ತೆ. ಆಮೇಲೆ OLX ಮತ್ತು ಊಬರು ಮತ್ತು ಫೇಸ್ಬುಕ್ಕಲ್ಲಿ ಮೆಟಾಫೀಲ್ಡ್ ಅಂತೇನೋ ಸಮಥಿಂಗ್ ಇದೆ, ಲೈಕ್ ಅದರಲ್ಲಿ ಮಾರ್ಕೆಟ್ ಅಂದರೆ ಲೈಕ್ ಏನು ಬೇಕಾದ್ರೂ ಸೇಲ್ ಮಾಡ್ಬೋದು ಅನ್ನೋ ರೀತಿ ಇದೆ OLX ಥರ. ಸೊ ಅದರಲ್ಲಿ ತುಂಬ ಫ್ರಾಡ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಈಗ ರೀಸೆಂಟಾಗಿ ಒಂದು ಕೇಸ್ ನೋಡಿದೆ, ಲೈಕ್ ಆರ್ಮಿಲಿದ್ದೀನಿ, ನನಗೆ ಟ್ರಾನ್ಸ್ಫರ್ ಆಗೋಗಿದೆ, ನನಗೆ ಎಮರ್ಜೆನ್ಸಿ ದುಡ್ಡು ಬೇಕಿದೆ ಲೈಕ್ ಅಂದ್ಬಿಟ್ಟು ಅವರು ದೊಡ್ಡ ಆಫೀಸರ್ದು ಫೋಟೋಸ್ನ ಗೂಗಲಿಂದ ತಗೊಂಡು ಲೈಕ್ ಹಾಕಿ, ಅವ್ನು ಮೇ ಬಿ ಆರ್ಮಿಯವನೇ ಇರ್ಬೋದು, ಯಾಕಂದರೆ ಅವನು ಆರ್ಮಿ ಡ್ರೆಸ್ ಎಲ್ಲ ಹಾಕಿದ್ದ. ಬಟ್ AI ಕ್ರಿಯೇಟ್ ಅಲ್ಲ ಅದು ಗೈಸ್. ಇವಾಗ AI ಕ್ರಿಯೇಟ್ ಆದರೆ ಗೊತ್ತಾಗ್ಬಿಡುತ್ತೆ ನಮಗೂ ಒಂದು ಸ್ವಲ್ಪ. ಸೊ AI ಕ್ರಿಯೇಟ್ ಅಲ್ಲ ಅದು, ಅವನು ಆರ್ಮಿ ಡ್ರೆಸ್ಸು ಮತ್ತು KTM ಬೈಕ್ನೇನೋ ಸೇಲ್ ಮಾಡಬೇಕು ಅರ್ಜೆಂಟ್ ಇದೆ ಅಂತ ಹೇಳಿ ಲೈಕ್ ಇವಾಗ ಏನಾಗೋದು ಗೊತ್ತಾ ಗೈಸ್, ಒಂದೇನು ಹೇಳ್ತೀನಿ, ಜನರಿಗೆ ಫಸ್ಟು ಅವರು ಎಮೋಷ್ನಲಾಗಿ ಟಚ್ ಮಾಡಬೇಕು. ಸೊ ಎಮೋಷ್ನಲಾಗಿ ಟಚ್ ಮಾಡಬೇಕು ಅಂದರೆ ಸೊ ಆರ್ಮಿಯವರು ಅಂದಾಗ ಲೈಕ್ ಕೆಲವೊಬ್ಬರು ಎಮೋಷ್ನಲಾಗಿ ಟಚ್ ಆಯ್ತಾರೆ. ಯಾಕೆ ಅಂದರೆ ಪಾಪ ಕಷ್ಟ ಬೀಳ್ತಾರೆ ನಮಗೋಸ್ಕರ, ಮತ್ತು ಟ್ರಾನ್ಸ್ಫರ್ ಆಗಿದೆ, ಮೇ ಬಿ ಏನೋ ಕಷ್ಟ ಇರ್ಬೋದು, ಬಿಡು ನಾನು ಗಾಡಿ ಹುಡುಕ್ತಿದ್ದೆ, ಒಳ್ಳೆ ಗಾಡಿ ಒಳ್ಳೆ ಕಂಡೀಷನಲ್ಲಿ ಇದೆ, ನೋಡೋಣ ಅಂದ್ಬಿಟ್ಟು ಲೈಕ್ ಈ ರೀತಿ ಎಲ್ಲ ಲೈಕ್ ಸೆಂಟಿಮೆಂಟಾಗಿ ಹೊಡೆಯೋದು ಅಂತಾರೆ ಗೈಸ್. ಇದನ್ನ ಸೆಂಟಿಮೆಂಟಾಗಿ ಹೊಡೆದಾಗ ಏನಾಗುತ್ತೆ, ನೀವು ಯೋಚನೆ ಮಾಡಲ್ಲ. ಲೈಕ್ ಇವಾಗ ನಿಮಗೇನು ಗಾಡಿ ಬೇಕು, ಸೊ ಇವಾಗ ಬೆಸ್ಟ್ ಪ್ರೈಸ್ಗೆ ಸಿಗ್ತಿದೆ, ಮತ್ತು ಅವ್ರು ಯಾರು ಆರ್ಮಿಯವರು. ಸೊ ಆರ್ಮಿ ಅಂದರೆ ನಮ್ಮನ್ನೆಲ್ಲ ಕಾಪಾಡೋರು, ಲೈಕ್ ಈ ಥರ ಒಂದು ಸೆಂಟಿಮೆಂಟಾಗಿ ಹೊಡೆದು ಲೈಕ್ ಅದರಲ್ಲೂ ಫ್ರಾಡ್ ಮಾಡೋ ಚಾನ್ಸಸ್. ಸೊ ಸ್ಟಾರ್ಟಿಂಗ್ 1,000 ಕಳಿಸಿ ನಾವು ಡೆಲಿವರಿ ಕೊಡ್ತೀವಿ, ಡೆಲಿವರಿ ಆದಮೇಲೆ ನಿಮಗೆ ಫುಲ್ ಪೇಮೆಂಟ್ ಮಾಡಬೇಕು ಅಂತಾರೆ. ಮೇ ಬಿ ಅದಾದಮೇಲೆ ಡೆಲಿವರಿ ಕಂಪ್ಲೀಟ್ ಹಾಕಿದ ಮುಂಚೆನೇ ನನಗೆ ಇನ್ನೂ ಒಂದು 50% ಅಮೌಂಟ್ ಬೇಕು, ಎಮರ್ಜೆನ್ಸಿ ಇದೆ ಅಂತ. ಸೊ ಇವಾಗೆಲ್ಲ
ಇವಾಗೆಲ್ಲ ಏನಾಗುತ್ತೆ ಅಂದರೆ ಗೈಸ್, ಇವಾಗ ಆರ್ಮಿ ಅಂದಮೇಲೆ ನಮಗೂ ಒಂದು ಸ್ವಲ್ಪ ಇರುತ್ತೆ. ಸೊ ಅವ್ರ ಫ್ಯಾಮಿಲಿ ಎಲ್ಲ ಬಿಟ್ಟಿರ್ತಾರೆ, ಎಲ್ಲ ಇದು ಮಾಡಿರ್ತಾರೆ ಅಂತ. ಸೊ ಜನರನ್ನ ಎಮೋಷ್ನಲಾಗಿ ಟಚ್ ಮಾಡಿ ಎಮೋಷ್ನಲಾಗಿ ಹೊಡೆದು ಸೊ ಇದು ಮಾಡೋ ಅಂಥದ್ದು. ಸೊ ಇದು ಮೇ ಬಿ ಯೂಟ್ಯೂಬಲ್ಲಿ ಇರ್ಬೋದು, ಇದ್ರ ಬೇಕು ಅಂದರೆ ಹೊಡೀರಿ. ಲೈಕ್ KTM ಆರ್ಮಿ ಸೆಲ್ಲರ್ ಅಂತ ಸಮಥಿಂಗ್ ಹಾಕಿ ನೋಡ್ತೀನಿ ತಡೀರಿ ಗೈಸ್. ನಾನೇ ಮೇ ಬಿ ಸಿಕ್ಕಿದ್ರೆ ಇಲ್ಲೇ ತೋರಿಸ್ತೀನಿ. KTM ಆರ್ಮಿ ವಿಡಿಯೋ ಸೆಲ್ಲಿಂಗ್ ವಿಡಿಯೋ CLLING ಫ್ರಾಡ್ ಫ್ರಾಡ್ಸ್ ವಿಡಿಯೋ ಮೇ ಬಿ ಯೂಟ್ಯೂಬಲ್ಲಿ ಇತ್ತು, ನೋಡಿದೆ, ಲೈಕ್ ಸಿಗ್ತಾಯಿಲ್ಲ ಗೈಸ್. ಸೊ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ನಾನು ಯೂಟ್ಯೂಬಲ್ಲೇ ನೋಡಿದ್ದೆ ಗೈಸ್ ಅದನ್ನು. ಆ್ಯಕ್ಚುಲಿ ನನಗೆ ಯಾವುದೋ ಇದರಲ್ಲಿ ಬಂತು. ಸೊ ಅದಾದಮೇಲೆ OLX ಸ್ಕ್ಯಾಮ್. ಸೊ ನೋಡಿ ಗೈಸ್, ಇವಾಗ ಒಂದು ನಿಮಿಷ ತೋರಿಸ್ತೀವಿ. ಸೊ ಇಲ್ಲಿ ನೋಡಿ, ಇಲ್ಲಿ OLX ಇಂಡಿಯನ್ ಆರ್ಮಿ ಫ್ರಾಡ್. ಸೊ ಇದೊಂದಿದೆ, ನಾನು ಬೇರೆ ವಿಡಿಯೋ ನೋಡಿದ್ದು. ಸೊ ನೋಡಿ ಗೈಸ್, ನಿಮ್ಗೆ ಹುಡುಕಿದ್ರೆ ಈ ಥರ ಬೇಜಾನ್ ಸಿಗುತ್ತೆ. ಯಾಕೆ ಅಂದರೆ ಇವಾಗ ಲೈಕ್ ಆರ್ಮಿ ಅಂತ ಹೇಳಿದ ತಕ್ಷಣ ಎಮೋಷ್ನಲಿ ಟಚ್ ಆಗುತ್ತೆ ಗೈಸ್. ಸೊ ಯಾರಿಗೇ ಆಗಲಿ, ಇವಾಗ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಬೇರೆ ಬೈಕ್ ತಗೋಬೇಕು ಅಂತಿರ್ತೀರ. ಫಾರ್ ಎಕ್ಸಾಂಪಲ್ ಇವಾಗ TVS ಅಲ್ಲಿ R15, R13, ಲೈಕ್ R13 ಕಾಸ್ಟ್ಲಿ ಬಿಡಿ, R15 ಆಲ್ಮೋಸ್ಟ್ 3 ಲ್ಯಾಕ್ಸ್ ಸಮಥಿಂಗ್ ಆಗ್ಬೋದು, 2 to 3 ಲ್ಯಾಕ್ಸು. ಸೊ ಇವಾಗ KTM ಇಷ್ಟ ಇರುತ್ತೆ. ಸೊ KTMನು ಹುಡುಕ್ಬೇಕಾದ್ರೆ ಇವ್ರು ಸಿಗ್ತಾರೆ. ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ಲು 5 ಲ್ಯಾಕ್ಸ್ ಗಾಡಿನೇ ನಿಮಗೆ 50,000ಕೋ 60,000ಕೋ 1 ಲ್ಯಾಕ್ಕೋ ಕೊಟ್ಬಿಡ್ತೀನಿ ಅಂತಂತಾರೆ. ಸೊ ಅವಾಗ ಏನಾಗುತ್ತೆ, ಸೊ ನನ್ನ ಬಜೆಟ್ಗೆ ಇದೆ ಅಲ್ಲ, ಸೊ ಬಿಡು KTM ಒಳ್ಳೆ ಬೈಕು, ಒಳ್ಳೆ ಕಂಡೀಷನಲ್ಲಿದೆ. ಲೈಕ್ ಮೀಟ್ರ್ ಮೇ ಬಿ ಇದರಲ್ಲಿ ಫುಲ್ಲು ಗೈಸ್, ಇದರಲ್ಲಿ ಹೆಂಗೆ ಸ್ಕೆಚ್ ಹಾಕ್ತಾರೆ ಅಂದರೆ ನೀವು ಫುಲ್ಲು ಟ್ರಸ್ಟ್ ಮಾಡಬೇಕು. ಆ ರೇಂಜಿಗೆ ಸ್ಕೆಚ್ ಹಾಕೋ ಚಾನ್ಸಸ್ ಇರುತ್ತೆ. ಏನು ಅಂದರೆ ಮೀಟ್ರು ಈ ಫೋಟೋ ಎತ್ತು ಕಳಿಸೋದು, ಮತ್ತು ಲೈಕ್ ಅವ್ರದ್ದು RC ಕಾರ್ಡು, ರಿಯಲ್ RC ಕಾರ್ಡ್ ಅಂದರೆ ಅವ್ರ ಹತ್ರ ಬೈಕ್ ಇದೆ ಅಂತ ಪ್ರೂವ್ ಮಾಡ್ಕೊಳಕ್ಕೆ RC ಕಾರ್ಡ್ ಕಳಿಸೋದು, ನಂಬರ್ ಪ್ಲೇಟ್ ಕಳಿಸೋದು, ಇದನ್ನೆಲ್ಲ. ಆಮೇಲೆ ಇನ್ನೂ ಒಂದೇನು ಅಂದರೆ ಕೊರಿಯರ್ ಆಯ್ತಾ ಇರೋದು, ಲೈಕ್ ಪ್ಯಾಕಿಂಗ್ ಆಯ್ತಾ ಇರೋದು ಕಳಿಸೋದು. ಸೊ ಅದೆಲ್ಲ ಏನಾಗುತ್ತೆ ಗೈಸ್, ಅದೆಲ್ಲ ನಿಮ್ಗೆ ವಿಡಿಯೋಗಳು ಸಿಗುತ್ತೆ. ಸೊ KTM ಕೊರಿಯರ್ ಪ್ಯಾಕಿಂಗ್ ಅಂತ ಹಾಕಿದ್ರೆ ಸೊ KTM ಬೈಕ್ ಸಿಕ್ಕೇ ಸಿಗುತ್ತೆ. ಸೊ ಈ ರೀತಿ ಎಲ್ಲ ಫ್ರಾಡ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಗೈಸ್. ಸೊ ದಯವಿಟ್ಟು ಎಚ್ಚರಿಕೆಯಿಂದ ಇರ್ರಿ. ಎಷ್ಟು ಎಚ್ಚರಿಕೆಯಿಂದ ಇರ್ತೀರೋ ಅಷ್ಟೇ ಒಳ್ಳೆಯದು. ತುಂಬ ಗೈಸ್, ಹೆಂಗೆ ಅಂದರೆ ನೀವು ನಂಬೋಕ್ಕಾಗಲ್ಲ, ಆ ರೀತಿ ಎಲ್ಲ ಸ್ಕ್ಯಾಮ್ಗಳಾಗ್ತಿದೆ ಈಗ. ಸೊ ಒಂದೇ ಒಂದು ಮೆಸೇಜ್ ಕಳಿಸಿ, ನಿಮಗೆ 5,000 ಲಾಟ್ರಿ ಹೊಡೆದಿದೆ, ಈ ಲಿಂಕ್ ಒತ್ತಿ, ನಿಮ್ಗೊಂದು ಇದು ಬರುತ್ತೆ ಅಂತೇಳಿ ಲಿಂಕ್ ಒತ್ತಿದ ತಕ್ಷಣ ಆ ಲಿಂಕು ನಿಮ್ಗೇನೋ ಟ್ರ್ಯಾಪ್ ಆಗೋ ಥರ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಕಂಟ್ರೋಲ್ ಮಾಡಿ ಗೈಸ್. ಸೊ ಅನ್ವಾಂಟೆಡ್ ಇಮೇಲ್ಸ್ ಚೆಕ್ ಮಾಡೋದು. ಸೊ ಅನ್ವಾಂಟೆಡ್ ಇಮೇಲ್ಸ್ ಅಂದರೆ ನಿಮ್ಗೆ ಗೊತ್ತಾಗೋಗುತ್ತೆ ಅಲ್ಲಿ ನಿಮ್ಮ ಬಿಸ್ನೆಸ್ ರಿಲೇಟೆಡ್ಡಾ, ನಿಮ್ಮ ವರ್ಕ್ ರಿಲೇಟೆಡ್ಡಾ, ಅಥವಾ ಸುಮ್ಮನೆ ಅನ್ವಾಂಟೆಡ್ ಬಂದಿರೋದಂತ. ಸೊ ಓಪನ್ ಮಾಡೋದ್ರಿಂದ ಏನೂ ಆಗಲ್ಲ. ಸೊ ಅದಕ್ಕೆ ಗ್ಯಾರಂಟಿ. ಓಪನ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಅದು ಏನೂ ಆಗಲ್ಲ. ಓಪನ್ ಮಾಡಾದ್ಮೇಲೆ ಅಲ್ಲಿ ಓದಿ, ಲೈಕ್ ಅದೇನೋ ಅನ್ವಾಂಟೆಡ್ ನಿಮಗೆ ಏನೋ ಟ್ರಸ್ಟ್ ಅನ್ನಿಸ್ತಾ ಇಲ್ಲ, ಬಟ್ ನನಗೆ ನೆಸೆಸರಿ ಇಲ್ಲ ಅಂತ ಅನಿಸಿದ್ರೆ ಆಲ್ಮೋಸ್ಟ್ ಅದನ್ನು ಅವಾಯ್ಡ್ ಮಾಡಿಬಿಡಿ. ಸೊ ಅದರಲ್ಲಿ ಲಕ್ಷ ಬರ್ಬೋದು. ಲೈಕ್ ಇವಾಗ ಫಾರ್ ಎಕ್ಸಾಂಪಲು ಪೂಮಾ ಅಂತಲೇ ಲೈಕ್ ಮೇಲ್ ಬಂದಿರುತ್ತೆ. ಸೊ ನಿಮಗೆ ಲಾಟ್ರಿ ಹೊಡೆದಿದೆ, ನಿಮಗೆ ಫಾರ್ ಎಕ್ಸಾಂಪಲ್ ಇವಾಗ RCB ಇವಾಗ IPL ಸೀಸನ್ ನಡೀತಿರೋದ್ರಿಂದ ನಿಮಗೆ RCB ಟಿ ಶರ್ಟು, ಲೈಕ್ 5 ಟಿ ಶರ್ಟು ಫ್ರೀ ಬರುತ್ತೆ, ನೀವು ಇದು ಮಾಡ್ಕೋಬೋದು. ಇವಾಗ RCB ಸೀಸನ್ ನಡೀತಿರೋದ್ರಿಂದ ನಾವು ನಿಮಗೆ ಒಳ್ಳೆ ಆಫರ್ ಕಳಿಸಿದ್ದೀವಿ ಅಂದ್ಬಿಟ್ಟು PUMA ಬದಲು POMA ಹಾಕಿರ್ತಾರೆ. ಮತ್ತು ಲೋಗೋದಲ್ಲಿ ಲೈಟಾಗಿ ಬಾಲ ಒಂಚೂರು ಚಿಕ್ಕದೋ, ಅಥವಾ ಕಾಲು ಒಂಚೂರು ಚಿಕ್ಕದೋ, ಅಥವಾ ಒಂದು ಕಾಲು ಇಲ್ಲದೆ ಇರೋದು, ಅಥವಾ ಏನೋ ಒಂದು ಲೈಟಾಗಿ ಚೇಂಜಸ್ ಮಾಡಿರ್ತಾರೆ. ಯಾಕಂದರೆ ಅದು ಬರೋದೇ ಚಿಕ್ಕದಾಗಿ, ಲೈಕ್ ನಿಮ್ಗೆ ಗೊತ್ತಾಗಲ್ಲ. ಅದು ನೋಡಿದ ತಕ್ಷಣ ಪೂಮಾ ಲೋಗೋ ಅಂತ ಅನ್ಕೋತೀರಾ, ಪೂಮಾ POMA ಅಂತ ಬಂದ್ರೂ ಅದು ಪೂಮಾ ಅಂತಲೇ ಅಂದ್ಕೊಂಡು ನೀವೇನು ಮಾಡ್ತೀರಿ, ನೋಡಿದ ತಕ್ಷಣ ಲೈಕ್ ಓಕೆ ಸೂಪರ್, ಆಮೇಲೆ ಅಟ್ರಾಕ್ಟಿವ್ ಆಗಿ ಬ್ಯಾಕ್ಗ್ರೌಂಡಲ್ಲಿ ಅಟ್ರಾಕ್ಟಿವ್ ಆಗಿ ಮತ್ತು ಅಫಿಷಿಯಲ್ ಆಗಿ ಕೊಟ್ಬಿಟ್ಟಾಗ ಏನಾಗ್ಬಿಡುತ್ತೆ, ಸೊ ಟ್ರಸ್ಟಬಲ್, ಏನೋ ಪೂಮಾದವರೇ ಕಳಿಸೋರೆ ನನಗೆ ಮೇಲು ಅನ್ನೋ ರೀತಿ. ಗೈಸ್ ಅದು ನೆಸೆಸರಿನೇ ಇಲ್ಲ. ಫಸ್ಟ್ ಆಫ್ ಆಲ್ ಪೂಮಾ ಅವ್ರಿಗೆ ಅದು ನೆಸೆಸಿಟಿನೇ ಇಲ್ಲ. ಲೈಕ್ ಈ ಥರ ಪ್ರಮೋಷನ್ ಮಾಡ್ಕೊಳ್ಳೋದು ಮತ್ತು ಈ ಥರ ಫ್ರೀಯಾಗಿ ಕೊಡೋ ನೆಸೆಸಿಟಿ ಇಲ್ಲವೇ ಇಲ್ಲ. ಆಮೇಲೆ ನೀವು ಇನ್ನೂ ಒಂದು ಏನು ಯೋಚನೆ ಮಾಡಬೇಕು ಅಂದರೆ, ನಾನು ಎಷ್ಟು ಸತಿ ಪರ್ಚೇಸ್ ಮಾಡಿದ್ದೀನಿ ಪೂಮಾದಲ್ಲಿ ಅನ್ನೋದು ಯೋಚನೆ ಮಾಡಬೇಕಾಗುತ್ತೆ. ಸೊ ನಾನು ಲಕ್ಷಾಂತರ ರೂಪಾಯಿ ಬಿಸ್ನೆಸ್ ಕೊಟ್ಟಿದ್ದೀನಿ. ಲೈಕ್ ಗೈಸ್, ಲಕ್ಷಾಂತರ ರೂಪಾಯಿ ಬಿಸ್ನೆಸ್ ಕೊಟ್ಟರು ಈ ಥರ ಸಿಲ್ಲಿ ಆಫರ್ಸ್ ಅವ್ರು ಕೊಡಲ್ಲ. ಸೊ ಅದನ್ನು ಯೋಚನೆ ಮಾಡಬೇಕಾಗುತ್ತೆ. ಸೊ ಇವಾಗ ನೀವು ಏನು ಮಾಡ್ತೀರಾ, ನೋಡಿದ ತಕ್ಷಣ ಓಕೆ ಇದು
ಇದು ಸೂಪರ್, ಇದು ಡೂಪರ್, ಇದು ಲೈಕ್ ಇದು ಲಿಂಕ್ ಕೊಡ್ದಿದ ತಕ್ಷಣ ನನಗೊಂದು ಕೋಡ್ ಬಂದ್ಬಿಡುತ್ತೆ. ಸೊ ಕೋಡ್ ಕೊಟ್ಟಿದ ತಕ್ಷಣ ನಾನು ತಗೊಬಿಡ್ಬೋದು ಅಥವಾ ಆನ್ಲೈನ್ ಪರ್ಚೇಸ್ ಮಾಡ್ಬಿಡ್ಬೋದು ಅಂದ್ಬಿಟ್ಟು ಅದ್ರ ಮೇಲೆ ಹೊಡಿತೀರ. ಲೈಕ್ ಆಲ್ಮೋಸ್ಟ್ ನಿಮ್ಮ ಫೋನೇ ಹ್ಯಾಕ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಈ ರೀತಿ ಅನ್ವಾಂಟೆಡ್ ಇಮೇಲ್ಗಳಿಗೆ, ಸೊ ಗೈಸ್ ಇವಾಗ ಇಮೇಲ್ಗಳು ಸುಮ್ಮನೆ ಯಾರು ಬೇಕಾದರೂ, ಇವಾಗ ನಾನು ಬೇಕಾದರೂ ಕುತ್ಕೊಂಡು 100 ಜನಕ್ಕೆ ಇಮೇಲ್ ಮಾಡ್ಬೋದು. ಸೊ ಯಾರ್ಯಾರು ಇಮೇಲ್ ಇರುತ್ತೋ ಸುಮ್ಮನೆ ಏನೋ ಒಂದು ಇಮೇಲ್ ಹಾಕ್ಬಿಟ್ಟು gmail.com ಹಾಕಿದ್ರೆ ಮುಗೀತು, ಇಮೇಲ್ ಹೋಗುತ್ತೆ. ಒಂದು 100 ಜನಕ್ಕೂ 200 ಜನಕ್ಕೂ 300 ಜನಕ್ಕೂ ಕಳಿಸಿದ್ರೆ ಅದರಲ್ಲಿ ಒಂದು 10 ಜನ ಅಥವಾ 20 ಜನ ಬಕ್ರಾಗಳು ಸಿಕ್ಕಿದ್ರೆ ಸಾಕು, ನಾನು ಆರಾಮಾಗಿ ದುಡ್ಡು ಮಾಡ್ಕೋಬೋದು. ಈ ರೀತಿ ಎಲ್ಲ ಇರುತ್ತೆ ಗೈಸ್. ಸೊ ಆಮೇಲೆ ಅನ್ವಾಂಟೆಡ್ ಮೆಸೇಜ್ಗಳು, ಸೊ ನೀವು ನೋಡಿ ಆಲ್ಮೋಸ್ಟು ನಿಮಗೆ OTP ಇವಾಗ ನೀವೇನಾದರೂ ಹಾಕಿದ್ರೆ, ಲೈಕ್ ಏನಾದರೂ ಎಂಟ್ರಿ ಮಾಡಿದರೆ ನಿಮ್ಗೆ ಯಾವುದಾದ್ರೂ ಅಂದರೆ ಯಾವುದಾದ್ರೂ ಆ್ಯಪಿಗೆ ಲಾಗಿನ್ ಆಯ್ತಿದ್ರೆ ಅದಕ್ಕೆ OTP ಕೇಳ್ತಾ ಇದನ್ನು ಮಾತ್ರ ಓಪನ್ ಮಾಡಿ ನೋಡಿ. ಲೈಕ್ ಮೆಸೇಜಲ್ಲೇ ಬಂದ್ಬಿಡುತ್ತೆ ಗೈಸ್ OTP ವಿಸಿಬಲ್ ಆಗಿ. ಸೊ ಅದನ್ನು ಮೆಸೇಜ್ ಓಪನ್ ಮಾಡೋ ಅವಶ್ಯಕತೆ ಏನಿರಲ್ಲ, ಮೆಸೇಜೇ ಬಂದಿದ ತಕ್ಷಣ ಹಾಕಿದ್ರೆ ಆಗೋಗುತ್ತೆ. ಇಫ್ ಇನ್ ಕೇಸ್ ಆಗಿಲ್ಲ ಅಂದರೆ ಆ ಮೆಸೇಜ್ ಮಾತ್ರ ಓಪನ್ ಮಾಡೋಕ್ಕೆ ಟ್ರೈ ಮಾಡಿ. ಇನ್ನು ಅನ್ವಾಂಟೆಡ್ ಮೆಸೇಜ್ಗಳನ್ನ ಓಪನ್ ಮಾಡೋಕ್ಕೆ ಹೋಗ್ಬೇಡಿ, ಅಲ್ಲೇ ಆಲ್ಮೋಸ್ಟ್ ಡಿಲೀಟ್ ಮಾಡಿ ಸೇರಿ. ಯಾಕೆಂದರೆ ಕೆಲವೊಂದು ಮೆಸೇಜ್ಗಳು ಸುಮ್ಮನೆ ಟ್ಯಾಪ್ ಮಾಡಿದ ತಕ್ಷಣ ಟ್ರ್ಯಾಪ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಇಮೇಲಲ್ಲಿ ಅದು ರಿಸ್ಕ್ ಜಾಸ್ತಿ, ಯಾಕಂದರೆ ಗೂಗಲ್ ಎಲ್ಲ ಸಪೋರ್ಟ್ ಇರೋದ್ರಿಂದ ಇಮೇಲ್ ಓಪನ್ ಮಾಡಿ ಅದರಲ್ಲಿ ಲಿಂಕ್ ಏನಾದರೂ ಕೊಟ್ಟಿದ್ರೆ, ಸ್ಟಾರ್ಟ್ ಬಟನು ಅಥವಾ ರಿಡೀಮ್ ಬಟನ್ ಈ ಥರ ಏನೋ ಒಂದು ಬಟನ್ ಕೊಟ್ಟಿದ್ರೆ ಅದರಲ್ಲಿ ಕೋಡಿಂಗ್ಗಳು ಹಾಕಿ ಲೈಕ್ ಆ ಥರ ಮಾಡಿರ್ತಾರೆ. ಬಟ್ SMS ಅದರ ಆ ಬಾಕ್ಸ್ನ ಓಪನ್ ಮಾಡೋಕ್ಕಿಂತ ಮುಂಚೆ ಒಂದು 10 ಸತಿ ಯೋಚನೆ ಮಾಡಿ. ಸೊ ಇಫ್ ಇನ್ ಕೇಸ್ ಓಪನ್ ಮಾಡಿದ್ರು ಕೂಡ ಅಲ್ಲಿ ಏನಾದ್ರು ಲಿಂಕ್ ಬಂದಿದ್ರೆ ಆ ಲಿಂಕ್ ಸುಮ್ಮನೆ ಅನ್ವಾಂಟೆಡ್ ಲಿಂಕ್ಸ್ ಎಲ್ಲ ಓಪನ್ ಮಾಡೋ ಥರ ಇಟ್ಕೋಬೇಡಿ. ಸೊ ಇಮೇಲಲ್ಲೂ ಸ್ಕ್ಯಾಮ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ಮೇಲಲ್ಲೂ ಅಥವಾ SMS ಅಲ್ಲೂ ಫ್ರಾಡ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಇವಾಗ ಕಾಲಿಗೆ ಬಂದರೆ ಇವೆಲ್ಲ ಏನು ಅಂದರೆ ಗೈಸ್ ಇದೆಲ್ಲ ಆಲ್ಮೋಸ್ಟ್ ಆಫ್ಲೈನಲ್ಲಿ ನಡೆಯೋ ಅಂಥದ್ದು. ಸೊ ಆಫ್ಲೈನ್ ಅಂದರೆ ಲೈಕ್ ನೆಟ್ ಬೇಕು, ಓಕೆ ಒಪ್ಕೋತೀನಿ. ಸೊ SMS ನೆಟ್ ಬೇಡ, ಸುಮ್ಮನೆ ಕಳಿಸಿದ್ರೆ ಓಕೆ. ಇಮೇಲಿಗೆ ನೆಟ್ ಬೇಕು, ಬರೋಕ್ಕೆ ಮಾತ್ರ ನೆಟ್ ಬೇಕು, ನೀವು ಅದನ್ನು ಟ್ಯಾಪ್ ಮಾಡಿದಾಗ ನೆಟ್ ಬೇಕು ಅಷ್ಟೇ. ಬಿಟ್ಟರೆ ಸುಮ್ಮನೆ ಇವೆಲ್ಲ ಏನು ಅಂದರೆ ಈಸಿ ಟ್ರ್ಯಾಪ್ಗಳು. ಅದಾದಮೇಲೆ ಕಾಲಿಂಗು ಇದು ಬಂದು ಆಫ್ಲೈನ್ಗೆ ಹೋಗ್ಬಿಡುತ್ತೆ. ಲೈಕ್ ಫೋನ್ ಮಾಡ್ತಾರೆ, ನಿಮ್ಗೆ ಆ ಲಾಟ್ರಿ ಹೊಡೆದಿದೆ ಈ ಲಾಟ್ರಿ ಹೊಡೆದಿದೆ ಅಂದ್ಬಿಟ್ಟು ಒಂದು ಟ್ರಸ್ಟ್ ಬಿಲ್ಟ್ ಮಾಡ್ತಾರೆ. ಓಕೆ ನನಗೆ ನಿಮಗೆ ವಿತಿನ್ ಎ ಮಿನಿಟಲ್ಲಿ ನಿಮಗೆ ಕ್ಯಾಶ್ ಬರುತ್ತೆ, ನಿಮ್ಮ ಅಕೌಂಟ್ ಡೀಟೇಲ್ಸ್ ಹೇಳಿ ಅಂದಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಲೈಕ್ ಅಕೌಂಟ್ ಡೀಟೇಲ್ಸ್ ಕೇಳೋರು ರೇರ್ ಆಗಿಬಿಟ್ಟಿದ್ದಾರೆ ಈಗ. ಸೊ ನಿಮಗೆ ಒಂದು OTP ಬರುತ್ತೆ, OTP ಹೇಳಿದ್ರೆ ನಾವು ಇಲ್ಲಿಂದ ನಿಮಗೆ ಡೆಲಿವರಿ ಕಳಿಸ್ತೀವಿ ಅಥವಾ ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ, ಲಕ್ಷಾಂತರ ರೂಪಾಯಿ, 1.25 ಕೋಟಿ ರೂಪಾಯಿ, 2 ಕೋಟಿ ರೂಪಾಯಿ ಅಂತೆಲ್ಲ ಹೇಳ್ತಾರೆ. ಸೊ ದಯವಿಟ್ಟು ಆ ರಿಸ್ಕ್ನ ತಗೋಬೇಡಿ. ಸುಮ್ಮನೆ ಅನ್ವಾಂಟೆಡ್ OTPಗಳನ್ನ ಅನ್ವಾಂಟೆಡ್ ಪೀಪಲ್ಗಳಿಗೆ. ಸೊ ಅನ್ಟ್ರಸ್ಟಿ ಅಂದರೆ ಟ್ರಸ್ಟ್ ವರ್ತಿ ಅಂದರೆ ಲೈಕ್ ಗೈಸ್ ಇವಾಗ ಕೆಲವೊಂದು ಇರುತ್ತೆ, ಲೈಕ್ ನೀವೇನೋ ಒಂದು ವರ್ಕ್ ಕೊಟ್ಟಿರ್ತೀರ ಯಾರಿಗಾದ್ರೂ, ಸೊ ಅವ್ರು OTP ಕೇಳೋದಕ್ಕೂ ಸುಮ್ಮನೆ ಫೋನ್ ಮಾಡಿ OTP ಕೊಡಿ ನಿಮ್ಮದು ಅನ್ನೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಆ ರೀತಿ ಬೇರೆಯವ್ರಿಗೆ OTP ಕೊಡೋಕ್ಕಿಂತ ಮುಂಚೆ 10 ಸತಿ ಯೋಚನೆ ಮಾಡಿ. ಸೊ ಇದು ಬಂದು ಈ ಥರ ಇದಾಗೋದು. ಆಮೇಲೆ ಇನ್ನೂ ಒಂದು ಟ್ರ್ಯಾಪ್ಸ್ ಹೇಗಾಗ್ತಿದೆ ಅಂದರೆ ಕಾಲ್ ಮಾಡಿಕೊಡ್ತೀವಿ ಕೊಡಿ 1 ನಿಮಿಷ ಅಂತಂದ್ಬಿಟ್ಟು ಲೈಕ್ ಕಾಲಲ್ಲಿ ಇದ್ದಾಗಲೇ ಲೈಕ್ ಅವ್ರು OTP ಕಳಿಸೋದು, ಇವರು ಲೈಕ್ 1 ನಿಮಿಷ ಸ್ಕ್ರೀನ್ ಇದು ಹಾಕೋ ಥರ ಹಾಕ್ಬಿಟ್ಟು ಫೋನ್ ನಂಬರ್ ಹೇಳೋ ಥರ ನಿಮ್ಮದು 12 ಗಂಟೆ ಅಥವಾ ಟೈಮಿಂಗ್ಸು 12 ಗಂಟೆ 31 ನಿಮಿಷ ಲೈಕ್ ಅಷ್ಟೊತ್ತಿಗೆ ಬರುತ್ತೆ, ಅಷ್ಟೊತ್ತಿಗೆ ಲ್ಯಾಂಡ್ ಆಯ್ತೀನಿ ಅನ್ನೋ ಥರ 6 ಡಿಜಿಟ್ ಹೇಳ್ಬಿಟ್ರೆ ಸಾಕು. 4 ಡಿಜಿಟ್ ಬಂದರೆ 12 ಗಂಟೆ 31 ನಿಮಿಷ ಅಂತಂದರೆ ಸಾಕು. ಸೊ 31 ಸೆಕೆಂಡ್ಗೆ ಹಿಂಗೆ ಆಯಿತು ಮುಗೀತು. ಅದು ಟೈಮಿಂಗ್ಸ್ಗೆ ಏನೋ ಟೈಮ್ ಹೇಳ್ತಾವನೆ ಅನ್ನೋ ರೀತಿ ಅನ್ಕೋತೀರ, ಬಟ್ ಅದೇನು OTP ಮುಗೀತು, ನಿಮ್ಗೆ ಕೇಳ್ಕೊತಂದು ದುಕಾನ್ ಬಂದು. ಈ ರೀತಿ ಬೇರೆಯವ್ರಿಗೆ ಕಾಲ್ ಮಾಡ್ತೀನಿ ಕೊಡಿ ಅಂತ ಅಂದಾಗ ಆದಷ್ಟು ಸೆಕ್ಯೂರಾಗಿರ್ರಿ, ಅವ್ರ ಪಕ್ಕನೇ ಇರ್ರಿ ಗೈಸ್. ಲೈಕ್ ಅವ್ರು ಕೇಳೋದೇ ಎಮರ್ಜೆನ್ಸಿಗೆ, ಅವ್ರೇನು ದೂರವಾಗಿ ಮಾತಾಡೋ ಅವಶ್ಯಕತೆ ಇದ್ದರೆ ಬೇಡ ಬಿಡಿ ಕೊಡಿ ಫೋನ್ ವಾಪಸ್ಸು, ನೀವು ಬೇರೆ ಯಾರನ್ನಾರ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ಅದೇನು ಮ್ಯಾಟ್ರೇ ಆಗಲ್ಲ, ಅವ್ರು ಬೇರೆ ಯಾರನ್ನಾರ ನೋಡ್ಕೊತಾರೆ. ಬಟ್ ಫೋನ್ ಕೊಟ್ಟಾಗ ಅವ್ರ ಮೇಲೆ ಒಂದು ಕಣ್ಣು ಇಟ್ಟಿರ್ರಿ, ಅವ್ರು ಏನು ಮಾಡ್ತವ್ರೆ, ಯಾವ ಮೂಮೆಂಟ್ ಮಾಡ್ತವ್ರೆ, ಅವರು ಚೆಕ್ ಮಾಡ್ತವ್ರ ಫೋನ್ನ, ಏನಾರು ಯೂಸ್ ಮಾಡ್ತವ್ರ ಅಂತ. ಆದಷ್ಟು ನಂಬರ್ನ ನೀವೇ ಟೈಪ್ ಮಾಡ್ಕೊಡೋಕೆ ಟ್ರೈ ಮಾಡಿ. ಸೊ ಇಫ್ ಇನ್ ಕೇಸ್ ಹಂಗೆ ಕೊಟ್ರು ಅವರು ಟೈಪ್ ಮಾಡಿ ಕಾಲ್ ಮಾಡೋ ಗಂಟ ಅವ್ರ ಮುಂದೆ ಇರ್ರಿ. ಆಮೇಲೆ ಫುಲ್ ಕಂಪ್ಲೀಟಾಗಿ ಮಾತಾಡೋ ಗಂಟ ಅವ್ರ ಮೇಲೆ ಒಂದು ಕಣ್ಣು ಇಟ್ಟಿರ್ರಿ. ಯಾಕೆಂದರೆ ಇವಾಗ ಯಾವುದೇ ಕಾರಣಕ್ಕೂ ಯಾರನ್ನೂ ನಂಬೋಕ್ಕಾಗಲ್ಲ. ಸೊ ಈ ರೀತಿ ಎಲ್ಲ ಫ್ರಾಡ್ ಆಗೋ ಚಾನ್ಸಸ್ ತುಂಬ ಅಂದರೆ ತುಂಬ ಇರುತ್ತೆ ಗೈಸ್. ಸೊ ಇದೆಲ್ಲ ಒಂಥರ ಟ್ರ್ಯಾಪ್. ಆದರೆ ಇನ್ನು ಇನ್ಸ್ಟಾಗ್ರಾಮು ಕೆಲವೊಂದು ಆಗುತ್ತೆ. ಓಕೆ ಇದು ಲೈಕ್ ಬೆಟ್ಟಿಂಗ್ ಪ್ರಮೋಷನ್ ಗೈಸ್. ಇವಾಗ ಒಂದೇನು ಹೇಳ್ತೀನಿ, ಈ ಬೆಟ್ಟಿಂಗ್ ಆ್ಯಪ್ಸ್ಗಳ ಮಧ್ಯೆನೇ ಇದು ಬರುತ್ತೆ ಲೈಕ್ ಫ್ರಾಡ್ ಮಾಡೋದು. ಲೈಕ್ ಹೆಂಗೆ ಅಂದರೆ ಬೆಟ್ಟಿಂಗ್ ಆ್ಯಪ್ಗಳನ್ನ ನೀವು ಗೊತ್ತಿದ್ದು ಹಳ್ಳಕ್ಕೆ ಬೀಳ್ತೀರಾ. ಲೈಕ್ ಓಕೆ ನಾನು ಬೆಟ್ಟಿಂಗ್ ಆ್ಯಪಲ್ಲಿ ಹೋಗಿ ಎಂಟ್ರಿ ಆಗಿ ಲಕ್ಷಾಂತರ ರೂಪಾಯಿ ದುಡಿಬೋದು, ನನಗೆ ಈ ಆಟ ಗೊತ್ತು, ಈ ಆಟ ಚೆನ್ನಾಗಿ ಆಡ್ತೀನಿ, ಈ ಆಟದಲ್ಲಿ ಏನು ಸುಮ್ಮನೆ ಬಂದರೆ ಬೆಟ್ಟ ಹೋದರೆ ಇದು ಟಾಟಾ ಅನ್ನೋ ಥರ ಲೈಕ್
ಏನೋ ಬಂದಷ್ಟು ಬರಲಿ, ಎರ್ನ್ ಮಾಡ್ಬೋಣ ಗಿರ್ನ್ ಅಷ್ಟು ದುಡ್ಡು ಬಿಡೋಣ ಇಷ್ಟು ದುಡ್ಡು ಬಿಡೋಣ ಗೊತ್ತಿರುತ್ತೆ ನಿಮಗೆ, ನಿಮ್ಮ ಮೈಂಡ್ ಸೆಟ್ಟಲ್ಲಿ ಆಲ್ಮೋಸ್ಟ್ ಗೊತ್ತಿರುತ್ತೆ. ಓಕೆ ಇದ್ರಲ್ಲಿ ರಿಸ್ಕ್ ಜಾಸ್ತಿ, ಇದ್ರಲ್ಲಿ ಹೋದರೆ ಮುನ್ನೂಕು ಎಲ್ಲ ದೋಚ್ಕೊ ಹೊಂಟೋಗುತ್ತೆ ಅಂತ ಗೊತ್ತಿರುತ್ತೆ. ಬಟ್ ಆದ್ರೂ ಒಂದು ಬಂಡೇರೆ ಮಾಡಿ ಒಯ್ತೀರ, ಲೈಕ್ ಗೊತ್ತಿದ್ದು ಹಳ್ಳಕ್ಕೆ ಬೀಳೋದು. ಸೊ ಇದೆಲ್ಲ ಹೆಂಗಾಗುತ್ತೆ ಅಂದರೆ ಗೊತ್ತಿಲ್ಲದೆ ಹಳ್ಳಕ್ಕೆ ಬೀಳೋದು. ಸೊ ಯಾರಿಗೋ ನಿಮ್ಮ ಆ್ಯಕ್ಸಿಸ್ನೆಲ್ಲ ಕೊಟ್ಬಿಟ್ಟು, ನಿಮ್ಮ ಕಂಟ್ರೋಲ್ನೆಲ್ಲ ಕೊಟ್ಬಿಟ್ಟು, ನಿಮ್ಮ ಅರ್ನಿಂಗ್ಸ್ನೆಲ್ಲ ಅವ್ರಿಗೆ ದಾರ ಎಳೆದು ಕೊಟ್ಟಂಗೆ. ಮತ್ತು ಇತ್ತೀಚೆಗೆ ಇನ್ನೂ ಒಂದು ಏನಾಗ್ತಿದೆ ಅಂದರೆ ಗೈಸ್, ಯೂಟ್ಯೂಬ್ನೇ ಹ್ಯಾಕ್ ಮಾಡ್ತಿದ್ದಾರೆ. ಸೊ ಇದು ಆ್ಯಕ್ಚುಲಿ ರೀಸೆಂಟಾಗಿ ಕನ್ನಡ ಇನ್ಫ್ಲುಯೆನ್ಸರ್ಸ್ದು, ಕನ್ನಡ ವ್ಲಾಗರ್ಸ್ದು 2-3 ಜನದ್ದು ಹ್ಯಾಕ್ ಆಗಿದೆ ಅಕೌಂಟು. ಲೈಕ್ ಹೇಗೆ ಮಾಡ್ತಾರೆ ಅಂದರೆ, ಒಂದು ಮೇಲ್ ಕಳಿಸ್ತಾರಂತೆ. ಸೊ ನಮ್ಮದೊಂದು ಬ್ರ್ಯಾಂಡ್ ಇದೆ, ನಮಗೆ ಪ್ರಮೋಷನ್ ಬೇಕಾಗಿದೆ, ಸೊ ಈ ಲಿಂಕ್ನ ಓಪನ್ ಮಾಡಿದ್ರೆ ನೀವು ಫುಲ್ಲು ಡೀಟೇಲ್ಸ್ ಸಿಗುತ್ತೆ, ನಿಮ್ಗೆ ಏನಾದ್ರು ಸ್ಯಾಟಿಸ್ಫೈ ಆಯಿತು ಅಂದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಪ್ರಮೋಟ್ ಮಾಡಿಕೊಡಿ ಅಂತ ಒಂದು ಲಿಂಕ್ ಕಳಿಸ್ತಾರಂತೆ. ಸೊ ಆ ಲಿಂಕ್ ಓಪನ್ ಮಾಡಿದ್ರೆ ಬಫರ್ ಆಗುತ್ತಂತೆ ಅಕೌಂಟು, ಲೈಕ್ ಫುಲ್ ಸ್ಕ್ರೀನೇ ಬಫರ್ ಆಗುತ್ತಂತೆ. ಸೊ ಓಕೆ ನೆಟ್ ಇಶ್ಯೂ ಇರಬೇಕು, ಏನೋ ಬಫರ್ ಆಗ್ತಿದೆ ಅಂತಂದರೆ ಅದೊಂದು 50 to 20 ಸೆಕೆಂಡ್ಸು 30 ಸೆಕೆಂಡ್ಸು ಬಫರ್ ಆಯ್ತಾ ಇರುತ್ತೆ. ಸೊ ಆ ಬಫರ್ ಆಗೋ ಗ್ಯಾಪಲ್ಲೇ ಫುಲ್ ಆ್ಯಕ್ಸಿಸ್ ತಗೊಬಿಟ್ಟಿರ್ತಾರೆ. ಸೊ ಆ್ಯಕ್ಸಿಸ್ ತಗೊಂಡು ವಿತಿನ್ ಎ ಸೆಕೆಂಡ್, ವಿತಿನ್ ಎ ಮಿನಿಟಲ್ಲಿ ಎಲ್ಲ ಪಾಸ್ವರ್ಡು ಎಲ್ಲ ಚೇಂಜ್ ಮಾಡಿಬಿಡ್ತಾರೆ ಗೈಸ್. ಪಾಸ್ವರ್ಡ್ ಒಂದು ಚೇಂಜ್ ಮಾಡಿದ್ರೆ ಜಿಮೇಲ್ದು ಸಾಕು, ನಿಮ್ಮ ಗೂಗಲ್ ಆ್ಯಕ್ಸಿಸ್ ಫುಲ್ಲು ಅವ್ರ ಕಂಟ್ರೋಲ್ಗೆ ಹೋಗ್ಬಿಡುತ್ತೆ. ಸೊ ಅದಾದಮೇಲೆ ಏನು ಮಾಡ್ತಾರೆ, ವಿತಿನ್ 24 ಅವರ್ಸಲ್ಲಿ ನಿಮಗೆ ಆ್ಯಡ್ಸ್ ಇರುತ್ತೆ, ಗೂಗಲ್ ಆ್ಯಡ್ಸು. ಸೊ ಅದರಲ್ಲಿ ನಿಮ್ಮ ಟ್ರಾನ್ಸಾಕ್ಷನ್ಸ್ ನಡೀತಿರುತ್ತೆ. ಅಂದರೆ ಗೂಗಲ್ ಅವ್ರು ಪೇಮೆಂಟ್ ಮಾಡೋದಿಲ್ಲ, ಅದ್ರ ಮುಖಾಂತರ ನಿಮ್ಮ ಅಕೌಂಟಿಗೆ ಪೇಮೆಂಟ್ ಮಾಡೋದು. ಸೊ ಅದನ್ನೇನು ಮಾಡ್ತಾರೆ, ಅದನ್ನು ಅವ್ರದಕ್ಕೆ ಶಿಫ್ಟ್ ಮಾಡ್ಕೊತಾರೆ. ಯಾಕೆಂದರೆ ಇದು ಲಾಂಗ್ ಬ್ಯಾಕಲ್ಲಿ ನೀವು ಆ್ಯಡ್ ಮಾಡಿರ್ತೀರಲ್ವ, 45 ಡೇಸ್ 50 ಡೇಸ್ ಆದಮೇಲೆ ತಿರ್ಗಾ ರೀಚೇಂಜಿಂಗ್ ಆಪ್ಷನ್ ಕೊಡ್ತಾರೆ. ಸೊ ಇವಾಗ ಇವ್ರು ಚೇಂಜ್ ಮಾಡಿರಲ್ಲ, ಅವಶ್ಯಕತೆ ಇರಲ್ಲ, ಅವ್ರ ಅಕೌಂಟೇ ಕೊಟ್ಟಿರ್ತಾರೆ. ಸೊ ಅವ್ರು ಆರಾಮಾಗಿ ಕಣ್ಣು ಮುಚ್ಕೊಂಡು ಚೇಂಜ್ ಮಾಡ್ಬೋದು. ಸೊ ಚೇಂಜ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಅವರು ಇದಕ್ಕೆ ಅರ್ನಿಂಗ್ಸ್ ಎಲ್ಲ ಅವ್ರ ಅಕೌಂಟಿಗೆ ಹೋಗೋ ಥರ ಮಾಡ್ಕೊಬಿಡ್ತಾರೆ. ಸೊ ಇದು ಆ್ಯಕ್ಚುಲಿ ಇತ್ತೀಚೆಗೆ ಒಂದು 2 to 3 ಮಂತ್ಸಿಂದ 1-2-3 ಜನದ ಅಕೌಂಟ್ ಹ್ಯಾಕ್ ಆಗೋಗಿದೆ ಗೈಸ್. ಸೊ ಡೈರೆಕ್ಟು ಗೂಗಲ್ ಅಕೌಂಟ್ನೇ ಹ್ಯಾಕ್ ಮಾಡೋದಿದು. ಸೊ ಇದೇನಾಗುತ್ತೆ, ಬರೀ ಯೂಟ್ಯೂಬ್ ಮಾತ್ರ ಹ್ಯಾಕ್ ಮಾಡ್ತಾರೆ ಇಲ್ಲ ಗೈಸ್, ಅದನ್ನು ಜಿಮೇಲ್ನೇ ಹ್ಯಾಕ್ ಮಾಡೋದು. ಇದನ್ನ ಕಂಪ್ಲೀಟ್ ಜಿಮೇಲು, ಅಂದರೆ ಇವಾಗ ನೀವು ಜಿಮೇಲಲ್ಲಿ ಏನೇನು ಆ್ಯಕ್ಸಿಸ್ ಇಟ್ಟಿರ್ತೀರೋ ಸೊ ಅದೆಲ್ಲ ಕಂಪ್ಲೀಟಾಗಿ ಅವ್ರ ಕಂಟ್ರೋಲ್ಗೆ ಹೋಗ್ಬಿಡುತ್ತೆ. ಫಾರ್ ಎಕ್ಸಾಂಪಲು ಇವಾಗ ಜಿಮೇಲು ಕಂಟ್ರೋಲಲ್ಲಿ ಏನೇನಿರುತ್ತೆ ಅಂತ ಹೇಳ್ತೀನಿ ನೋಡಿ ಗೈಸ್. ಗೂಗಲ್ ಫೋಟೋಸು ಕಂಪ್ಲೀಟ್ ಜಿಮೇಲ್ ಕಂಟ್ರೋಲಲ್ಲಿ ಇರುತ್ತೆ. ಸೊ ಆ ಜಿಮೇಲು ಪಾಸ್ವರ್ಡ್ ಮರ್ತೋದ್ರೆ ಕಂಪ್ಲೀಟ್ ಗೂಗಲ್ ಫೋಟೋಸಲ್ಲಿರೋ ಫೋಟೋಸ್ ಎಲ್ಲ ಹೋಗ್ಬಿಡುತ್ತೆ. ಸೊ ಇದಾದಮೇಲೆ ಕೀಪ್ ನೋಟ್ಸ್ ಅಂತ ಒಂದು ಬರುತ್ತೆ. ಸೊ ಅದರಲ್ಲಿ ಫುಲ್ಲು ಇದು ಕಂಟ್ರೋಲು ಆ ಜಿಮೇಲ್ ಮೇಲೆ ಇರುತ್ತೆ. ಸೊ ಅದು ಅಷ್ಟೇ, ಇಫ್ ಇನ್ ಕೇಸ್ ಜಿಮೇಲ್ ಹ್ಯಾಕ್ ಆಯಿತು ಅಂದರೆ ಅದು ಕಂಪ್ಲೀಟು ಹೋಗ್ಬಿಡುತ್ತೆ. ಅದಾದಮೇಲೆ ಗೈಸ್ ಇನ್ನೂ ಒಂದೇನಂದ್ರೆ ಜೆಮಿನಿ, ಇದು ಗೂಗಲ್ ಕಂಟ್ರೋಲಲ್ಲಿ ಏನೇನು ಬರುತ್ತೋ, ಗೂಗಲ್ ಅಂಡರ್ ಅಂದರೆ ಗೂಗಲ್ ಇದರಲ್ಲಿ ಏನೇನು ಬರುತ್ತೋ, ಕ್ರೋಮು ಗೀಮು ಎಲ್ಲ ಜಿಮೇಲೇ ಹ್ಯಾಕ್ ಆಗಿ ಹೋಗುತ್ತೆ. ಸೊ ಜಿಮೇಲ್ ಕಂಟ್ರೋಲಲ್ಲಿ ಏನೇನು ಇರುತ್ತೋ ಎಲ್ಲನೂ ಅವ್ರ ಕಂಟ್ರೋಲ್ಗೆ ಹೋಗ್ಬಿಡುತ್ತೆ ಗೈಸ್. ಸೊ ಅದಕ್ಕೋಸ್ಕರ ಆದಷ್ಟು ಹುಷಾರಾಗಿರ್ರಿ. ಆಮೇಲೆ ಇನ್ನೂ ಒಂದೇನು ಅಂದರೆ, ಆ್ಯಕ್ಚುಲಿ ಬಂದು ಯೂಟ್ಯೂಬು 50K 60K 70K ಆಯ್ತಿದ್ದಂಗೆ ಲೈಕ್ ಅದು ಡಬಲ್ ಇದು ಸೆಕ್ಯೂರಿಟಿ ಇಟ್ಕೊಳ್ಳಿ, ಅಥೆಂಟಿಕೇಟರ್ ಅಂತಂದಿದೆ, ಅದನ್ನ ಇಟ್ಕೊಳ್ಳಿ, ಕೋಡ್ ಇಟ್ಕೊಳ್ಳಿ, ಅಥವಾ 1-2-3 ಇದು ಕೊಡಿ, ನಂಬರ್ ಆ್ಯಕ್ಸಿಸ್ ಕೊಡಿ, ಬೇರೆ ಜಿಮೇಲ್ ಕೊಡಿ. ಅದು ಇಫ್ ಇನ್ ಕೇಸ್ ಏನಾದ್ರೂ ಇದೇನಾದ್ರು ಕಳೆದೋಯ್ತು ಅಥವಾ ಪಾಸ್ವರ್ಡ್ ಮರ್ತೋಯ್ತು ಅಂದರೆ ಆ ಜಿಮೇಲ್ ಮುಖಾಂತರ ನಿಮ್ಮ ಆ್ಯಕ್ಸಿಸ್ ತಗೋಬೋದು. ಈ ರೀತಿ ಎಲ್ಲ ಸೆಕ್ಯೂರಿಟಿಗಳು ಹಾಕಿರ್ತಾರೆ ಗೈಸ್. ಸೊ ನೋಡಿ, ಎಷ್ಟೇ ಸೆಕ್ಯೂರಿಟಿ ಇದ್ರೂ ಹ್ಯಾಕರ್ಸು ಟ್ಯಾಲೆಂಟೆಡ್ ಇದ್ದು ಹ್ಯಾಕರ್ಸ್ ಏನಾದರೂ ಹ್ಯಾಕ್ ಮಾಡಬೇಕು ಅಂತ ಫಿಕ್ಸ್ ಆದರೆ ನೀವು ಎಷ್ಟೇ ಸೆಕ್ಯೂರಿಟಿ ಕೊಟ್ಟು ಇಟ್ಕೊಂಡ್ರೂ ಅದು ಆಗಲ್ಲ. ಮತ್ತು ಇನ್ನೂ ಒಂದೇನು ಅಂದರೆ, ಈಗ ರೀಸೆಂಟಾಗಿ 1-2-3 ಜನದ್ದು ಹ್ಯಾಕ್ ಆಗಿತ್ತು ಅಂತಂದಲ್ಲ, ಅದರಲ್ಲಿ ಒಬ್ರದಂತೂ ರಿಕವರಿ ಆಯಿತು ಕಂಪ್ಲೀಟಾಗಿ. ಅವರು ಕಂಪ್ಲೀಟ್ ವೀಡಿಯೋನ ಹಾಕಿದ್ದಾರೆ, ಸೊ ಹೋಗಿ ನೋಡ್ಬೋದು. ಸೊ ಹೆಸರು ಹೇಳೋದು ಬೇಡ ಅನಿಸುತ್ತೆ ನಮ್ಮ ಚಾನಲಲ್ಲಿ. ಸೊ ಹುಡುಕಿ ಗೈಸ್ ಸಿಗುತ್ತೆ. ಸೊ ಆಮೇಲೆ ಕನ್ನಡ ಯಾರ್ಯಾರೆಲ್ಲ ವ್ಲಾಗರ್ಸ್ನ ಫಾಲೋ ಮಾಡ್ತಿರ್ತಾರೆ ಅವ್ರಿಗೆಲ್ಲ ಆಲ್ಮೋಸ್ಟ್ ಗೊತ್ತೇ ಹೋಗಿರುತ್ತೆ. ಸೊ ಅವರು ಕಂಪ್ಲೀಟಾಗಿ ಹೇಳಿದ್ದಾರೆ. ಸೊ ಇದು ಇಫ್ ಇನ್ ಕೇಸ್ ಜಿಮೇಲ್ ಏನಾದರೂ ಹ್ಯಾಕ್ ಆಯಿತು ಅಂದರೆ ಯಾವುದೇ ಕಾರಣಕ್ಕೂ ಯಾರ ಮುಖಾಂತರನೂ ಕೆಲಸ ಆಗಲ್ವಂತಿದು. ಸೊ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀರಾ ಅಥವಾ ಸೈಬರ್ ಸೆಕ್ಯೂರಿಟಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀರಾ, ಏನೇ ಮಾಡಿದ್ರೂ ಆಗಲ್ಲ. ಬಟ್ ಜಿಮೇಲ್ ಅವ್ರಿಗೇನೆ ರಿಕ್ವೆಸ್ಟ್ ರೈಸ್ ಮಾಡಿ, ಕಂಪ್ಲೇಂಟ್ ರೈಸ್ ಮಾಡಿ, ಫುಲ್ಲು ಫಾಲೋ ಅಪ್ಪಲ್ಲಿದ್ದು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಬೇಡ್ಕೊಂಡು ವಾಯ್ಸ್ ರೈಸ್ ಮಾಡಿ, ಏನೇನು ಎಕ್ಸೆಟ್ರಾ ಒಂದು ಸ್ವಲ್ಪ ಸ್ಟ್ರಗಲ್ ಮಾಡಿ ಕಷ್ಟ ಬಿದ್ದು ಆಮೇಲೆ ಅವ್ರು ರೆಸ್ಪಾನ್ಸ್ ಮಾಡಿದಾಗ ಅವ್ರ ಮುಖಾಂತರನೇ ನಿಮ್ಮನ್ನ ಆ್ಯಕ್ಸಿಸ್ನ ಲೈಕ್ ನೀವು ಫುಲ್ಲು ಹೇಳ್ಬೇಕಾಗುತ್ತೆ ಹೆಂಗೆ ನಿಮ್ದು ಅದು ಅಕೌಂಟು ಅಂತ
ನೀವು ತೋರಿಸ್ಕೋಬೇಕಾಗುತ್ತೆ. ಸೊ ಅದರಲ್ಲಿ ಏನು ಅಂದರೆ ಅವರು ಫೇಸ್ ತೋರಿಸಿ ಮಾಡಿರ್ತಾರೆ. ಸೊ ಫೇಸ್ ತೋರಿಸಿ ಮಾಡಿರೋದ್ರಿಂದ ಅದೊಂದು ಬೆನಿಫಿಟ್ ಇರುತ್ತೆ ಗೈಸ್. ಸೊ ಫೇಸ್ ತೋರಿಸಿ ಮಾಡೋದ್ರಿಂದ ಏನು ಬೆನಿಫಿಟ್ ಅಂದರೆ ಇದೊಂದು ಬೆನಿಫಿಟ್ಟು. ಸೊ ಫೇಸ್ ತೋರಿಸಿರ್ತಾರಲ್ವ, ಸೊ ನಮ್ಮದು ಫೇಸ್ ಹಿಂಗೆ, ನನ್ನದೇ ಚಾನಲ್ ಇದು, ಸೊ ನನ್ನ ಅಕೌಂಟು, ನನ್ನ ಜಿಮೇಲು, ಸೊ ಈ ರೀತಿ ಎಲ್ಲ ಇತ್ತು, ಇದೆಲ್ಲ ಚೇಂಜ್ ಮಾಡಿದ್ದಾರೆ, ನಮಗೆ ದಯವಿಟ್ಟು ಆ್ಯಕ್ಸಸ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಅವರು ಚಾಟ್ ಬ್ಯಾಕ್ ಮಾಡ್ತಾ ಇರ್ತಾರೆ. ಆಮೇಲೆ ರಿಕವರಿ ಆಗೋ ಟೈಮ್ಗೆ ಹೇಳ್ತಾರೆ, ಸೊ ನಿಮ್ಮ ಅಕೌಂಟು ಇಷ್ಟೊತ್ತಿಗೆ ರಿಕವರಿ ಆಗಿ ನಿಮ್ಮ ಕಂಟ್ರೋಲಿಗೆ ಬರುತ್ತೆ, ಬಟ್ ವಿತಿನ್ ಎ ಮಿನಿಟ್ ನೀವು ಅಂದರೆ ವಿತಿನ್ 10 to 15 ಮಿನಿಟ್ಸ್ ಅಥವಾ 30 ಮಿನಿಟ್ಸಲ್ಲಿ ನೀವು ಪಾಸ್ವರ್ಡ್ ಎಲ್ಲ ಕಂಪ್ಲೀಟ್ ಚೇಂಜ್ ಮಾಡ್ಕೋಬೇಕು. ಇಫ್ ಇನ್ ಕೇಸ್ ತಿರ್ಗಾ ಲಾಸ್ಟ್ ಆಯಿತು ಅಂದರೆ ನಮ್ಮ ಜವಾಬ್ದಾರಿ ಅಲ್ಲ ಅಂತ ಹೇಳ್ತಾರೆ. ಅದಾದಮೇಲೆ ರಿಕವರಿ ಆಗೋಗುತ್ತೆ. ಆಮೇಲೆ ಪಾಸ್ವರ್ಡ್ ಎಲ್ಲ ಚೇಂಜ್ ಮಾಡ್ತಾರೆ. ಸೊ ಇದರಲ್ಲಿ ನೋಡಿ ಅವ್ರು ಕಂಪ್ಲೀಟಾಗಿ ಅವ್ರು ಏನು ಹೇಳಿದ್ದಾರೆ ಅಂದರೆ, ಸೊ ಇವಾಗ ಆ್ಯಕ್ಸಿಸ್ ಸಿಕ್ತು, ಬಟ್ ಗೂಗಲ್ ಆ್ಯಡ್ಸ್ ಅಕೌಂಟ್ ಚೇಂಜ್ ಆಯ್ತಲ್ಲ, ಅಂದರೆ ಅಮೌಂಟ್ ಬರೋದು ಏನು ಪೇಮೆಂಟ್ ಬರುತ್ತಲ್ವ ಅಕೌಂಟ್ನ ಚೇಂಜ್ ಮಾಡೋಕ್ಕಾಯ್ತಲ್ಲ. ಯಾಕೆ ಅಂತ ಹೇಳ್ತೀನಿ. 45 ಡೇಸ್ ಒನ್ಸು ಚೇಂಜ್ ಮಾಡಾದಮೇಲೆ 45 to 50 ಡೇಸ್ ಅಂದರೆ ಒಂದು ಅಕೌಂಟ್ ಇದಾಗಬೇಕು. ಯಾಕಂದರೆ KYC ಎಲ್ಲ ಆಗಿರುತ್ತೆ. ಸೊ ನೀವು 1 ವೀಕ್ಗೆ ಅಥವಾ 5 ಡೇಸು 2 ಡೇಸು 3 ಡೇಸ್ಗೆ ರಿಕವರಿ ಮಾಡೋಕ್ಕಾಗಲ್ಲ. ಆಮೇಲೆ ಇವ್ರ ಅಕೌಂಟ್ ಸಿಕ್ಕಿರೋದು ಹೇಗೆ ಅಂದರೆ ಕಳೆದೋಗಿ ವಿತಿನ್ 7 to 8 ಡೇಸು 10 ಡೇಸ್ ವಿತಿನ್ 10 ಡೇಸ್ ಅಷ್ಟರಲ್ಲಿ ಸಿಕ್ಕಿರೋದು. ಸೊ 7 ಡೇಸ್ ಅನ್ಸುತ್ತೆ ಕರೆಕ್ಟಾಗಿ, 1 ವೀಕಿಗೆ ಏನೋ ಸಿಕ್ಕಿರೋದು, ಮೇ ಬಿ 10 ಡೇಸ್ ಒಳಗಡೆ. ಸೊ ವಿತಿನ್ 10 ಡೇಸಲ್ಲಿ ಸಿಕ್ಕಿರೋದು. ಸೊ ಅವ್ರ ಅಕೌಂಟ್ ಚೇಂಜ್ ಮಾಡಿದ್ರು ಮಾರನೇ ಈಗ ಅಥವಾ 2 ದಿನ ಆದಮೇಲೆ ಅವ್ರ ಅಕೌಂಟ್ ಆ್ಯಕ್ಟ್ ಮಾಡಿ 2 ದಿನ ಆದಮೇಲೆ ಚೇಂಜ್ ಮಾಡಿದ್ರು ಅವ್ರು ಇನ್ನೂ 1 ಮಂತ್ ಗೈಸ್, ಇನ್ನೂ ತುಂಬ ದಿನ ಕಾಯಬೇಕಾಗುತ್ತೆ. ಸೊ ಈ ರೀತಿ ಎಲ್ಲ ಆಗೋಗುತ್ತೆ. ಸೊ ಇವಾಗ ಅವರು ಕೆಲವೊಂದು ವೀಡಿಯೋಸಲ್ಲಿ ಹೇಳಿದ್ದಾರೆ, ನನಗೆ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಯಾಕೆ ಅಂದರೆ ನಾನು ಏನು ಅರ್ನಿಂಗ್ಸ್ ಬರ್ತದೋ ಅದೆಲ್ಲ ಕಂಪ್ಲೀಟಾಗಿ ಅವರು ಅಕೌಂಟಿಗೆ ಹೋಗುತ್ತೆ ಈಗ ಇನ್ನೂ 1 ಮಂತು. ಸೊ ಅದಕ್ಕೋಸ್ಕರ ಯೋಚನೆ ಮಾಡ್ತಾಯಿದ್ದೀನಿ ಏನು ಮಾಡೋದು ಅಂತ. ಬಟ್ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ನಿಲ್ಸೋದಕ್ಕಾಗಲ್ಲ. ಅದಕ್ಕೋಸ್ಕರ ನೋಡ್ತೀನಿ ಸೆಂಟ್ರಲ್ಲಿ ಒಂದು ವೀಡಿಯೋ ಬಿಡ್ಕೊಂಡು ಡೈಲಿ ವೀಡಿಯೋ ಮಾಡೋ ಥರ ಪ್ಲ್ಯಾನ್ ಮಾಡ್ತೀನಿ ನೆಕ್ಸ್ಟ್ ಮಂತಿಂದ ಅಂತಲೇ ಡೈರೆಕ್ಟಾಗಿ ಹೇಳಿದ್ದಾರೆ. ಸೊ ಇದೆಲ್ಲ ಆಗುತ್ತೆ ಗೈಸ್. ಸೊ ಅದಕ್ಕೋಸ್ಕರ ಎಷ್ಟು ಸೆಕ್ಯೂರಿಟಿಯಿಂದಿದ್ರು ಕಷ್ಟ ಈಗಿನ ಕಾಲದಲ್ಲಿ. ಆದಷ್ಟು ಯೋಚನೆ ಮಾಡಿ ಲಿಂಕ್ ಮೇಲೆ ಟ್ಯಾಪ್ ಮಾಡಿ, ಲಿಂಕ್ ಓಪನ್ ಮಾಡಿ, ಅಥವಾ ಯಾವ್ದಾರ ವೆಬ್ಸೈಟಿಗೆ ಲಾಗಿನ್ ಆಯ್ತಾ ಇದ್ದೀರಾ ಅಂದರೆ 10 ಸತಿ ಯೋಚನೆ ಮಾಡಿ ಟ್ರಸ್ಟ್ ವರ್ತಿನ ಟ್ರಸ್ಟಬಲ್ಲ ಅಂತ. ಸೊ 10 ಸತಿ ಯೋಚನೆ ಮಾಡಾದ್ಮೇಲೆ ಲಾಗಿನ್ ಆಗಿ ಅದ್ರ ಮೇಲೆ ಇದು ಮಾಡಿ. ಆಮೇಲೆ ಯಾವುದೇ ಒಂದು ವೆಬ್ಸೈಟಲ್ಲಿ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ 10 ಸತಿ ಯೋಚನೆ ಮಾಡಿ. ಸೊ ಇವರು ನಿಮಗೆ ಗೊತ್ತಾ, ಅಥವಾ ಫಾರ್ ಎಕ್ಸಾಂಪಲ್ ಇವಾಗ ಏನೋ ಒಂದು ಕ್ಲಾತಿಂಗ್ ಅಥವಾ ಯಾವುದೊಂದು ಬಟ್ಟೆ ತಗೋತಾ ಇದ್ದೀರಾ, ವೆಬ್ಸೈಟಿಗೆ ವಿಸಿಟ್ ಮಾಡ್ತಾರೆ ಅಂದರೆ ಪೂಮಾ, ನೈಕಿ ಇದೆಲ್ಲ ಬ್ರ್ಯಾಂಡೆಡು, ಅದೆಲ್ಲ ಏನು ಟ್ರಸ್ಟ್ ವರ್ತಿ. ಸೊ ಅದರಲ್ಲಿ ಪರ್ಚೇಸ್ ಮಾಡ್ಬೋದು, ಬಟ್ ಒರಿಜಿನಲ್ ವೆಬ್ಸೈಟ್ ಆಗಿದ್ರೆ ಮಾತ್ರ. ಇಫ್ ಇನ್ ಕೇಸ್ ಯಾವ್ದಾರ ಹೊಸ ವೆಬ್ಸೈಟಿಗೆ ಲಾಗಿನ್ ಆದ್ರೆ ಅಥವಾ ಓಪನ್ ಮಾಡಿದ್ರೆ ನೋಡಿದ್ರೆ ಇಷ್ಟ ಆಯಿತಾ, ನೀವು ಪರ್ಚೇಸ್ ಮಾಡ್ತಾಯಿದ್ದೀರಾ, ಅದ್ರ ಮೇಲೆ ಒಂದು ಸ್ವಲ್ಪ ರಿಸರ್ಚ್ ಮಾಡಿ. ಎಷ್ಟು ವರ್ಷದಿಂದ ಇದ್ದಾರೆ, ಎಷ್ಟು ವರ್ಷದಿಂದ ಸೇಲ್ಸ್ ಮಾಡ್ತಿದ್ದಾರೆ, ಏನು ಎತ್ತ ಯಾವ ಥರ ನಡೀತಿದೆ, ಯಾವ ಥರ ಬಿಸ್ನೆಸ್ ಇದೆ, ಆಮೇಲೆ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆಯಾ, ಏನಿದೆ, ಫೇಸ್ ತೋರಿಸಿಲ್ವಾ, ಆಮೇಲೆ ಟ್ರಸ್ಟು ನಂಬಿಕೆ ಇರೋ ಥರ ಮಾತಾಡಿಲ್ವ, ಆಮೇಲೆ ಮೇಯ್ನ್ ಏನು ಅಂದರೆ ಗೈಸ್, ಶಾಪ್ ಇದೆಯಾ, ಇವ್ರದ್ದು ಶಾಪು ಇದೆಯಾ, ದೂರನೇ ಇರಲಿ, 50 ಕಿಲೋಮೀಟ್ರ್ ದೂರನೇ ಇರಲಿ, ಶಾಪ್ ಇದೆಯಾ ಅಂತ ಚೆಕ್ ಮಾಡಿ. ಯಾಕೆ ಅಂದರೆ ಶಾಪ್ ಇದ್ದರೆ ನೀವು 10,000 ಅಲ್ಲ 50,000ಕ್ಕೆ ಪರ್ಚೇಸ್ ಮಾಡಿದ್ರು ಕೂಡ ಇಫ್ ಇನ್ ಕೇಸ್ ಡೆಲಿವರಿ ಆಗಿಲ್ಲ ಅಂದರೆ ಬೇಕಾದ್ರೆ ಹೋಗಿ ಶಾಪ್ ಹತ್ರ ನಿಂತ್ಕೊಂಡು ಕೇಳ್ಬೋದು, ಸೊ ಎಲ್ಲೋಯ್ತು ಅಂತ. ಇಫ್ ಇನ್ ಕೇಸ್ ನಿಮಗೆ ಅದು ಇಲ್ಲ, ಶಾಪ್ ಇಲ್ಲ, ಆಫ್ಲೈನ್ ಸ್ಟೋರ್ ಎಲ್ಲೂ ಇಲ್ಲ, ಬರೀ ಆನ್ಲೈನ್ ಮಾತ್ರ, ಮತ್ತು ಇನ್ಸ್ಟಾಗ್ರಾಮು ಈ ಥರ ಏನೂ ಸಿಗ್ತಾಯಿಲ್ಲ, ಅವ್ರ ಫೇಸೇ ಗೊತ್ತಾಗ್ತಾಯಿಲ್ಲ, ಓನರ್ ಫೇಸೇ ನನಗೆ ಸಿಗ್ತಾಯಿಲ್ಲ ನೋಡೋಣ ಅಂದರೆ, ಸೊ ಹೆಂಗೆ ನಂಬೋದು. ಸೊ ದಯವಿಟ್ಟು ಪರ್ಚೇಸ್ ಮಾಡೋಕ್ಕೆ ಹೋಗ್ಬೇಡಿ. ಆ ಥರ ಬೇಕಾದ್ರೆ ಬೇರೆ ಕಲೆಕ್ಷನ್ಸಲ್ಲಿ ನೋಡಿ ಪರ್ಚೇಸ್ ಮಾಡ್ಬೋದು. ಸೊ ಅಂತ ಹೇಳ್ತಾ ಗೈಸ್ ಈ ವಿಡಿಯೋ ಇಲ್ಲಿ ನಿಲ್ಲಿಸ್ತಾಯಿದ್ದೀನಿ. ಸೊ ಆದಷ್ಟು ಹುಷಾರಾಗಿರ್ರಿ, ಎಷ್ಟು ಹುಷಾರಾಗಿರ್ತೀರೋ ಅಷ್ಟು ಒಳ್ಳೆಯದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ನಿಲ್ಲಿಸ್ತಾಯಿದ್ದೀನಿ ಗೈಸ್. ಲವ್ ಯು, ಟೇಕ್ ಕೇರ್, ಬಾಯ್, ಗುಡ್ ನೈಟ್, ಸೈನಿಂಗ್ ಆಫ್.